ನಾನು ಬಯಸಿದ ಹೆಣ್ಣಿಗೆ ನೀನು ಗಾಳಾಕಿ ಕೊರಳಿಗೆ ತಾಳಿ ಕಟ್ಟಿ ಮನೆ ತುಂಬಿಸಿಕೊಂಡಿಯಲ್ಲ ಜಗನ್ನಾಥ್. ಅವಳನ್ನು ಸುಮ್ಮನೆ ಬಿಡಲಾರೆ. ನನ್ನ ಕಾಮದ ಹಿಂಸೆಯನ್ನು ತುಂಬಿದ ತಾರುಣ್ಯಕ್ಕೆ ಒಪ್ಪುವಂತೆ ಕಪ್ಪು ಕೂದಲು ನೋಡಿ ಬೆಪ್ಪಾಗಿರುವೆ. ಮನಸ್ಸಿನ ಮೇಲೆ ನೋಡಿ ನಿಂತಿತು ಅಚ್ಚಳಿದವಳ ರೂಪರಾಶಿ. ಚನ್ನಬಸವ ಲೇ ಚನ್ನಬಸವ, ನಿಮ್ಮ ಹೊಲ್ಬಟ್ಟಕ್ಕ ನಾನು ಎಲ್ಲೆಲ್ಲ ಏನದ ಉದಿಲ್ ಹೋಗ್ಯವ ಎಲ್ಲ ಕಲೆಕ್ಟರು ಓದ ಕೆಲಸ ಏನು ಮಾಡಿಕೊಂಡು ಬಂದಿರಬೇಕು. ಮತ್ತೆ ನಿಮ್ಮ ಕಾಲಾನ ಕೆಲವು ಕೈ ಕಲ್ಲನ್ನು ಕಲ್ಲು ತಗೊಂಡು ಏನ್ಯ
ಯಾಕಲೇ ಚನ್ನಬಸ ರಾತ್ರಿ ಕುಡಿದಿದ್ದು ನಿಶ ನಿನ್ನ ಇಳಿದಿಲ್ಲೇ ಮಗನೇ ಮತ್ತೇನಂತಿದೆ ಮಾಲ್ ಮಾಲಿ ಒಣಕಾಲಿ ಅಂತ ತಲೆ ಏನಾದ್ರೂ ಕೆಟ್ಟೈತೇನೆ ಮಗನೇ ಮತ್ತೇನಂತಿದೆ ಕೈಯಲ್ಲಿ ರೊಕ್ಕ ಕೊಟ್ಟು ಕಾಲಿಗೆ ಬಿದ್ದು ತಗೊಂಡು ರೊಕ್ಕ ಯಾವ್ದೋ ಕೊಡವಲ್ಲ ಅಲ್ಲದೆ ನೀವೇದಂಗೆ ನಾನು ಮುಂಜಾನೆ ದುಡ್ಡದ ಬಾಕಿ ಉಸಿರಿ ಅವನ ಮನೆ ಗೊತ್ತಿಲ್ಲ ಆ ದೇವೇಂದ್ರ ನಾಯಿ ಬಂದದ್ದು ಮನೆಗೆ ಏನದ ಉಳ್ಕೋಬೇಕಾಗಿದ್ದಾದ್ರೆ ಹಿಂದ್ ರೊಕ್ಕಾಕಿ ಅಂತ ಹೇಳ್ತಾರ ಅಲ್ಲದೆ ಅವ್ರು ಹೇಳೋ ಮಾತಿನ ಅರ್ಥ ದೇವರಿಗೆ ನೀವು ಕೊಟ್ಟು ರೊಕ್ಕ ವಾಪಸ್ ಬರಲ್ರೆ ಯಾಕಂದ್ರ ಅವರಿಂದ ದೊಡ್ಡ ಬೆಂಬಲನ ಐತೆ ನನಗೆ ದೊಡ್ಡ ಬೆಂಬಲನ ಐತೆ ಯಾರ ಬೆಂಬಲದಿಂದ ಬದುಕುತ್ತಿರೋರು ಆ ಬಡ ಭಿಕಾರಿಗಳು ಮತ್ತಿನ್ಯಾರನ್ನ ಆ ಜಗನ್ನಾಥನ ಬೆಂಬಲದಿಂದಲೇ ಇಷ್ಟೊಂದು ವಾದ ಹೊರಟಿದ್ದಾರೆ ಮೊದಲು ನಾವು ಅವರನ್ನು ಸಾಯಿಸಿದಾಗಲೇ ನಮಗೆ ಶಾಂತಿ ಚಂದಶ ನಮ್ಮಿಂದ ಸಾಲ ಪಡೆದವರ ಹೊಲಗಳು ಎಲ್ಲೆಲ್ಲಿವೆ ಅಂಗಡಿ ಸೇಕ ಎಂದು ಅಲ್ಲಿ ಇದೇ ಹೊಲದಾಗ ಐತ್ರಿ ಬಹಳ ದೂರ ಆಗತ್ತ ಬ್ಯಾಡ್ದಪ್ಪ ಇಡೀ ಸುಭಾಷಿಂದ ಸಾಲಿ ಹಿಂದೈತಿ ಅದು ಬೇಡ ಈ ವಾಡಿ ಕಲ್ಮಿಷನ್ ಬಂದು ಉಸಿರ್ನಲ್ಲ ಅದು ಬೇಡ ಈ ಮ್ಯಾಗ ಮನೆ ಮಲ್ಯಂದ ಅವ್ರು ತಮ್ಮ ಎಲ್ಲಂದ ಇಬ್ಬರದ ಇದೆ ಊರ್ ಮುಂದೆ ಐತಿ ನೋಡಿದ್ರೆ ಒಳ್ಳೆದಾಯ್ತು ಚಂಬಶ ಆ ಜಾಗದಲ್ಲಿ ನಮ್ಮ ಸಾರಾಯಿ ಪೆಟ್ಟಿ ಕಟ್ಟಿಸಕ್ಕಾಗಿ ಹಡಿಗಲ್ಲು ಸಮಾರಂಭವನ್ನು ಏರ್ಪಡಿಸು ಆವಾಗ ಯಾರು ಬಂದು ತಡೆಯುತ್ತಾರೋ ಅಲ್ಲದೆ ಅಲ್ಲಿ ತಡೆದವನ ಅಡ್ಡ ಅಡ್ಡ ಕತ್ತಿಸ್ಕೊಂಡ ಅಲ್ಲ ನಾ ಬಂದು ಏನಂತ ತಿಳಿದಲ್ಲ ಊರ ಮಾಡೋದ ಅಲ್ಲದೇಯಪ್ಪ ಊರಾಡೋದು ಅಂದೆ ಹಣ ತೆಗೆದುಕೊಳ್ಳುವಾಗ ಕಣ್ಣಲ್ಲಿ ಕಣ್ಣೀರಿನ ಹೊಳೆಯನ್ನು ಹರಿಸಿ ನಮ್ಮಿಂದ ಸಾಲ ಪಡೆದವರ ಆಸ್ತಿಗಳೆಲ್ಲ ನಾಯಕ ಕೈಯಲ್ಲಿ ಜಮೀನ್ದಾರ ಊರ ಜನಗಳ ಬೆಂಬಲ ತೆಗೆದುಕೊಂಡು ಬದುಕುವ ನಿನ್ನ ಜಾಲವನ್ನು ಜಾಲ ಆಡದಿದ್ದರೆ ಇದಕ್ಕೊಂದು ಉಪಾಯ ಹಾಕಲೇಬೇಕು ನರೇಂದ್ರ ನನ್ನ ಹತ್ತಿಯ ಮಕ್ಕಳಾದ ಕವಿತಾ ಹಾಗೂ ವನಿತರನ್ನು ನಾಲ್ಗೆನೇ ಬರುವುದಕ್ಕೆ ಹೇಳು ಇಲ್ಲಣ್ಣ ಈಗಾಗಲೇ ಕವಿತಾ ಮದ್ರಾಸ್ ಬಿಟ್ಟಿದ್ದಾಳೆ ಇನ್ನು ಆ ವನಿತಾ ಒಂದು ವಾರ ತಡವಾಗಿ ಬರುತ್ತೀನಂತ ಹೇಳಿರು ಯಾಕಂತೆ ಇನ್ನೂ 2 ಪೇಪರ್ ಇರೋದ್ರಿಂದ ಲೇಟ್ ಎಂದು ಹೇಳಿರೋಳು ಸರಿ ಅವರಿಬ್ಬರು ಬಂದು ಕೂಡಲೇ ನಾ ಬಿಟ್ಟ ಸೇಡಿನ ಮನೆತನ ಜಮೀನ್ದಾರ ಮನೆತನ ಜಮೀನ್ದಾರ ಮನೆತನಕ್ಕೆ ಇವರಿಬ್ಬರು ಸೊಸೆಯಂದರಾಗಿ ಹೋಗಬೇಕು ದಾರಿ ಉದ್ದಕ್ಕೂ ಆ ಜಮೀನ್ದಾರನ ಜಯ ಘೋಷ ಕೇಳಿ ಹೋಗಿ ಹೋಗಿ ಆ ಕೆಟ್ಟ ಮನೆತನಕ್ಕೆ ನಮ್ಮ ಸೊಸೆಯಂದ್ರು ಸೊಸೆ ಏನನ್ನ ಇದು ನಾಟಕ ನರೇಂದ್ರ ನಾಟಕ ಸೂರ್ಯ ಚಂದ್ರರ ಮನವೊಲಿಸಿ ಅವರ ಜಮೀನ್ದಾರತನವನ್ನು ಈ ಮನೆತನಕ್ಕೆ ತರುವಂತೆ ನಾನು ಹಾಕಿರುವ ಒಂದು ಪ್ಲಾನ್ ಅನ್ನು ನೀನು ನಡೆಸಿಕೊಡಬೇಕು ಅವಾಗ ನೋಡ್ದೆ ಆ ಸಾವ್ಕಾಶ ಮನೆಗೆ ಬೆಂಕಿ ತೆಲಿ ಅಂದು ತೆಲಿದು ನಿಮ್ಮದ ಅಲ್ಲದೆ ಹೇಗಾದ್ರೆ ಆ ಸೂರ್ಯ ನಮ್ಮ ಕವಿತಮ್ಮ ಕ್ಲಾಸ್ಮೇಂಟ ಸ್ವಲ್ಪ ಮರ್ಜಿ ಐತೆ
ಆಯ್ತು ಅವು ಸೌಂದರ್ಯಕ್ಕೆ ಇವ ಮನಸ್ಸೋತ ಉಣ್ಣ ತಿನ್ನ ಮಂಗ್ಯ ನಂಗ ಕಾಣ. ಇನ್ನು ನಿಮ್ಮ ಕೆಲಸ ನೀರನ್ನು ಕಳ್ಳೆತ್ತಂಗ ಈಜಿ ಆಗಿಬಿಡುತ್ತ. ಹೊಡೆದು 2 ಕಿಲೋ ಹುಚ್ಚಿ ಹೊಡೆದೆ ನಿಂದ ನಾನು ಇರ್ತೀನಿ. ಕರೆಕ್ಟ್ ನಾನ್ ಕರೆಕ್ಟ್. ನೀ ಹಿಡಿದ ಮಾತು ಮುತ್ತುಗಳಂತೆ. ಹೇಗಾದರೂ ಮಾಡಿ ಅವರಿಬ್ಬರನ್ನ ಮನೆ ಸೊಸೆಯಂದ್ರಾಗಿ ಮಾಡೇ ಮಾಡ್ತೇನೆ. ಶನಬರ್ಷ ನಾಳೆ ಗುದ್ದಲಿ ಪೂಜೆಗೆ ಅತಿಥಿಗಳನ್ನು ಬರುವುದಕ್ಕೆ ಹೇಳಿ ನನ್ನ ತೋಟದ ಮನೆ ಕಡೆ ಬಂದುಬಿಡು. ನಾನು ಅಲ್ಲೇ ಕಾಯ್ತಾ ಇರ್ತೇನೆ. ಈ ಸದ್ಯಕ್ಕ ನಮ್ಮ ಮನೆಗ ಪಾಲ್ಟೆಗ ಹೆಸರು ಮಾಡಿದಲ್ಲ ಅತಿಥಿಗಳಂದ್ರ ನಮ್ಮ ಬೈಯಲ್ ಜ್ಞಾನಪ್ಪ ಕೂಡೆ ಕಳ್ಳದಪ್ಪ ಆಯ ಬಂದಿ ಹನುಮಂತ ಇವ್ರಿಗೆ ಹೇಳಿ ಹಂಗ ಬದಲಾತ್ನಾಗ 1-2 ಬಾಟ್ಲಿ 1-4 ಕೋಳಿ ಜವಲ್ ಕೋಳಿ ತಗೊಂಡ್ಬಂದ್ರೆ ಯಾಕ ಭಾಳ ದಿನ ಆದಂಗ ಆಗ್ಬಿಡತಿ. ಕುಡಿದು ತಿಂದು ಮಜಾ ಮಾಡಲ್ದಂಗ ನನ್ನ ನಾಡಿಗೆ ಏ ಚನ್ನಬಸ್ಯ, ನಿಂಗೆ ಕುಡಿಯೋದು ತಿನ್ನೋದು ನಿದ್ದೆ ಮಾಡೋದು ಬಿಟ್ರೆ ಮತ್ತೇನು ಗೊತ್ತಿಲ್ಲವೇನೋ? ತೆಗೆದುಕೊಂಡು ಹೋಗೋಣ. ಅಲ್ಲದೆ ಯಾರ್ದ ರೊಕ್ಕ ಎಲ್ಲ ಮುಂಜೆ ಆತ್ರಿ ಮಾಡ್ಕೊಂಬಿಡ. ಏ ಬಾರೋ ತಲೆ ಹರಟೆ. ಯಾಕೋ ಇಷ್ಟೊತ್ತಾದ್ರೂ ಕವಿತಾ ಬರಲಿಲ್ಲ. ಒಂದು ಸಲ ಫೋನ್ ಮಾಡಿ ಕೇಳಿದರಾಯ್ತು. ಅರೆ ಕವಿತಾ ಬಂದ್ರಿಯಾ? ಬಾ ಕವಿತಾ, ಚೆನ್ನಾಗಿದ್ದೀಯಾ? ಹಾ ಮಾವ, ನಾನು ಚೆನ್ನಾಗಿದ್ದೇನೆ. ಏನ್ ಮಾವ ಅರ್ಜೆಂಟ್ ಮಾಡಿ ಫೋನ್ ಮಾಡಿ ಕರ್ಸಿದ್ರಲ್ಲ? ಕವಿತಾ, ನಮ್ಮಿಂದ ಸಾಲ ತೆಗೆದುಕೊಂಡು ಬರಲ್ಲ. ಆ ನನ್ನ ವೈರಿ ಜಮೀನ್ದಾರ ಜಗನ್ನಾಥನ ಬೆಂಬಲದಿಂದ ತೆಗೆದುಕೊಂಡ ಹಣ ಮರಳಿ ಬರುವಂತಾಗಿದೆ. ಮತ್ತೆ ನಾ ಆಸೆ ಪಟ್ಟ ಮೋಹಕತಾರಿ ಸುಮತಿಯನ್ನು ತನ್ನ ಮಡಿಯನ್ನಾಗಿಸಿಕೊಂಡಿರುವನು. ಆ ಸೇಡಿಗಾಗಿ ನಾವು ನಿರ್ಮಿಸಬೇಕು ಅವನ ಕರ್ಮದ ಕಣ್ಣೀರಿನ ಕಥೆ. ಅಂದರೆ ನನ್ನ ಕ್ಲಾಸ್ಮೇಟ್ ಸೂರ್ಯನ ಸ್ನೇಹವನ್ನು ಬೆಳೆಸಿ ನಮ್ಮ ಬೇಳೆಯನ್ನು ಬೆಳೆಸ್ಕೊಳ್ಬೇಕೆಂಬ ಅರ್ಥ? ಹೌದು ಕವಿತಾ, ಹೌದು. ಆ ಸೂರ್ಯನನ್ನು ಒಲಿಸಿ ಅವನ ತಲೆಯಲ್ಲಿ ಸ್ವಾರ್ಥ ದುರ್ಬುದ್ಧಿಯನ್ನು ತುಂಬಿ ನೀನು ಆ ಮನೆ ಒಡತಿ ಆಗಬೇಕು. ಆ ಧರ್ಮದ ಧನಿಕನ ಧರ್ಮದ ಕಣ್ಣೀರನ್ನು ಕಣ್ತುಂಬ ನೋಡಬೇಕು. ಆಯ್ತು ಮಾವ, ನಿಮ್ಮ ಮಾತಿನಂತೆ ನಾನು ನಡೆಸ್ಕೊಡ್ತೀನಿ. ಸಂತೋಷವಾಯಿತು ಕವಿತಾ, ಸಂತೋಷವಾಯಿತು. ಈ ಸಂತೋಷ ಸಂಭ್ರಮದಲ್ಲಿ ಈ ಪ್ರೇಮಿಯ ಕನಸನ್ನು ನೆನಸು ಮಾಡಲು ಬಂದಿರುವ ನನ್ನ ಹೃದಯದ ಬಡತಿ ನೀನು. ಇದೇ ಸಂತೋಷಕ್ಕಾಗಿ ಆಡು ಒಂದು ಪ್ರೇಮ ರಾಗವನ್ನು. ಆಯ್ತು ಮಾವ, ನೀವು ಕೇಳೋದೆಷ್ಟು ಇಷ್ಟ, ನಾನು ಆಡೋದೆಷ್ಟ, ನಿಮ್ಮ ಇಷ್ಟದಂತೆ ಹಾಡ್ತೀನಿ.
ಜೀವಂತವಾಗಿ ಬದುಕಬಾರದು. ಯಾಕೆಂದ್ರೆ ಈ ಜನಗಳ ಮುಂದೆ ನನ್ನನ್ನು ಅವಮಾನಗೊಳಿಸಿದವರ ಮುಂದೆ ನಾನಿನ್ನು ಮುಂದೆ ಬದುಕಬಾರದು ತಂದೆ, ಬದುಕಬಾರದು. ಯಾಕೆಂದ್ರೆ ತಾಳಿ ಕಟ್ಟುವ ಮೊದಲೇ ಸತ್ತು ಹೋದ ವರನ ಪಾಲಿಗೆ ನಾನೇ ಮೃತವಾಗಿ ಬಂದಿರುವಳೆಂದು ಈ ಜನಗಳ ಬಿರುಸು ನುಡಿಗಳನ್ನು ಕೇಳಿಯೂ ನಾನು ಜೀವಂತವಾಗಿ ಬದುಕುತ್ತಿಲ್ಲ. ಇಲ್ಲ ದೇವರೇ, ಇಲ್ಲ, ನಾನು ಬದುಕಲೇಬಾರದು. ವಿಷ ಸೇವಿಸಿ ಸತ್ತು ಹೋಗಲೇಬೇಕು. ಅಪ್ಪ, ನನ್ನನ್ನು ಕ್ಷಮಿಸಿ ಬಿಡಪ್ಪ, ನನ್ನನ್ನು ಕ್ಷಮಿಸಿ ಬಿಡು. ಯಾರಮ್ಮ ನೀನು? ವಿಷ ಕುಡಿಯಲು ಸಜ್ಜಾಗಿರುವಲ್ಲ, ಸಾಯುವಂತ ಪರಿಸ್ಥಿತಿಯಾದರೆ ಏನು ಬಂದಿದೆ ನಿನಗೆ? ನೋಡಿ, ನಾನು ಬದುಕಬಾರದು, ನಾನು ಸಾಯಲೇಬೇಕು. ನನ್ನನ್ನು ಬಿಟ್ಬಿಡ್ರಿ, ಕೊಡ್ರಿ ಆ ವಿಷಯ. ನೋಡು, ಆ ದೇವರೇ ಬಂದು ಇದನ್ನು ಕೊಡು ಎಂದು ಹೇಳಿದರೂ ನಾನು ಕೊಡುವುದಿಲ್ಲ. ನೋಡು, ಮುಟ್ಟು ಆ ದೇವರ ಇಚ್ಛೆ, ಆದರೆ ಸಾವು ನಮ್ಮ ಇಚ್ಛೆ ಯಾವತ್ತಿಗೂ ಆಗಬಾರದು. ಈ ಜೀವನದಲ್ಲಿ ಬಂದಿರುವುದನ್ನು ಅನುಭವಿಸಲೇಬೇಕು. ನಾನು ಅನುಭವಿಸಬೇಕು
ಬಿಡುವುದಿಲ್ಲ. ಹೇಳು, ನಿನ್ನ ಜೀವನದಲ್ಲಿ ಅದು ಯಾವ ದುರ್ಘಟನೆ ನಡೆದಿದೆ? ನೋಡಿ, ತಾಳಿ ಕಟ್ಟುವ ಮೊದಲೇ ಆ ಸತ್ತ ಹೋದ ವರನ ಗ್ರಹಕ್ಕೆ ನಾನೇ ಅವನ ಪಾಲಿಗೆ ಮೃತ್ಯುವಾಗಿ ಅಂತಂದು ಈ ಜನರ ಆಡುವ ಮಾತುಗಳನ್ನು ಕೇಳದೆ ನಾನು ಸಾಯಲಿಕ್ಕೆ ಸಿದ್ಧರಾಗಿದ್ದೆ. ಆದ್ರೆ ನೀವು ಬಂದು ನನ್ನ ಮಾನ ಕಾಪಾಡಿದರೆ ಆ ವರನ ಪಾಲಿಗೆ ನಾನೇ ಹೊಣೆಗಾರಳೆಂದು ಈ ರೀತಿ ಧಿಕ್ಕರಿಸಿ ಮಾತನಾಡುತ್ತಿದೆ ಈ ಸಮಾಜ. ಜಾತಕ ತಿದ್ದು ಸೂತಕದ ಮನೆಯಂತೆ ಕಾಣುವ ಈ ಸಮಾಜದ ಜನಗಳ ಮಾತನ್ನು ಯಾವತ್ತಿಗೂ ತಿಳಿಯಲ್ಲಿ ಇಟ್ಟುಕೊಳ್ಳಬಾರದು. ನೋಡುವುದಕ್ಕೆ ಸೌಂದರ್ಯದ ದೇವತೆಯಂತೆ ಶೃಂಗಾರದ ಸೊಬಗನ್ನು ದೇಹದಲ್ಲಿ ತುಂಬಿಕೊಂಡವಳನ್ನು ನಾನು ಯಾವತ್ತಿಗೂ ಸಾಯುವುದಕ್ಕೆ ಬಿಡುವುದಿಲ್ಲ. ನಿನ್ನಂತ ಶೃಂಗಾರದ ಹೆಣ್ಣಿನ ಹಣೆಗೆ ಸಿಂಧೂರ ಇಡುವ ಈ ಸರದಾರ ಇರುವಾಗ ನೀನು ಯಾವತ್ತಿಗೂ ಹೆದರಬೇಡ. ಗೊತ್ತು ಗುರಿ ಇಲ್ಲದವಳ ಬಾಳಿಗೆ ನನ್ನ ಹಣೆಗೆ ಸಿಂಧೂರ ಇಡುವ ನೀವ್ಯಾರೆಂದು ನನಗೆ ತಿಳಿಯಲಿಲ್ಲ. ನಾನು ಈ ಊರ ಜಮೀನ್ದಾರ ಜಗನ್ನಾಥನ ಎರಡನೆಯ ತಮ್ಮ, ಹೆಸರು ಚಂದ್ರು ಅಂತ. ನೀನ್ ಯಾರೆಂದು ನನಗೆ ಚೆನ್ನಾಗಿ ಗೊತ್ತು. ವೀರಪ್ಪನ ಮಗಳಾದ ನೀವು ಭಾರತಿ ಅಂತ ತಾನೆ? ಲಕ್ಕಿ, ನನ್ನ ಹೆಸರು ನಿಮಗೆ ಹೇಗೆ ಗೊತ್ತಾಯ್ತು? ಚೆನ್ನಾಗಿ ಗೊತ್ತು. ವರದಕ್ಷಿಣೆಯ ಹಣಕ್ಕಾಗಿ ಮೊನ್ನೆ ನಿಮ್ಮ ತಂದೆಯವರು ನಮ್ಮ ಮನೆಗೆ ಬಂದಾಗ ಅಂದೇ ನಿನ್ನ ಬಗ್ಗೆಯನ್ನು ತಿಳಿದುಕೊಂಡೆ. ಹಿಂದೆ ನಡೆದಿರುವ ಘಟನೆಗಳನ್ನು ಮರೆತು ಮುಂದೆ ಬರುವ ಸಂತೋಷದ ದಿನಗಳ ಸಂಭ್ರಮಕ್ಕೆ ನನ್ನನ್ನು ಪ್ರಿಯತಮ ಎಂದು ಒಪ್ಪಿಕೊಂಡರೆ ನಿನಗೆ ಪತಿಯಾಗುವೆ. ನೋಡಿ, ಸಾಯುವುದಕ್ಕೆ ಸಿದ್ಧಳಾದವಳನ್ನು ನನ್ನನ್ನು ತಡೆದು ನೋಡಿ ನನ್ನ ಬಾಳಿಗೆ ಹೊಸ ಬೆಳಕನ್ನು ತಂದುಕೊಟ್ರಿ ನೀವು. ಈ ನಿಮ್ಮ ಉಪಕಾರವನ್ನು ನಾನು ಯಾವತ್ತಿಗೂ ಮರೆಯುವುದಿಲ್ಲ. ಹಾಗಾದ್ರೆ ನನ್ನ ಪ್ರೀತಿಯನ್ನು ಅಂತೂ ಒಪ್ಪಿಕೊಂಡಂತಾಯಿತು. ಆದಷ್ಟು ಬೇಗನೆ ಈ ವಿಷಯವನ್ನು ನನ್ನ ಅಣ್ಣನಿಗೆ ತಿಳಿಸಿ ಮದುವೆಗೆ ಏರ್ಪಾಟು ಮಾಡಿಸುವೆ. ಸರಿ, ನೀವು ಇಷ್ಟವಿದ್ದಂತೆ ಆಗಲಿ. ಹಾಗಾದರೆ ಈ ನಯನಗಳ ನವಲಾಂಛನದ ಮಧು ಸಿಂಚನಕ್ಕೆ ಸೋತು ಜಾರಿದ ಈ ಪ್ರಿಯತಮನ ಕೈ ಹಿಡಿದು ಕವಿ ಕಾಳಿದಾಸನ ಗಾನದೊಂದಿಗೆ ಮನ ತಣಿಸುವಂದೆ.
ಈ ಲಕ್ಷ್ಮಿಯ ಕೈ ಕಾಲು ತಿಜೋರ ಎಂಬ ಸೆರೆಮನೆಗೆ ಬಿಟ್ಟ ಹಿಡಿಸಲಾರದ ಲಕ್ಷ್ಮಿ ಇಲ್ಲಿ ನೆಲದಲ್ಲಿ ಬಿಟ್ಟ ಈ ದಿಟ್ಟ ಸೂರನ ಕಣ್ಣು ಆ ಸುರ ಸುಂದರಿ ಇವನು ಸುಂದರವಾದ ಸುಮತಿ ಆ ಹೆಣ್ಣಿನ ಅಮರ ಸುಖವನ್ನು ನಾವು ಹೊಂದಬೇಕು. ಆ ಹೆಣ್ಣಿನ ಅಮರ ಸುಖವನ್ನು ನಾವು ಹೊಂದಬೇಕಾದರೆ ನನ್ನೀ ಕಪಟ ನಾಟಕವನ್ನು ಮುಂದುವರಿಸಲೇಬೇಕು. ನಮ್ಮ ದನಿಯಾದಲ್ಲಿ ಸಾಲ ಇಸ್ಕೊಂಡು ಕಣ್ಣಿ ಬೀಳಾರ್ದಂತ ಅಲ್ಲಿ ಕುಂತ್ಕೊಂಡಲ್ಲ ಅಲ್ಲೇ ನಾನು ಹೇಳಿದ ಕೆಲಸವನ್ನು ಬಿಟ್ಟು ಮತ್ಯಾವ ಸೂಳಿ ಮನೆಗೆ ಹೋಗಿದ್ದೇನೆ. ಎಂತ ಮಾತಂತ ಆಡ್ತೇವೆ ಅಲ್ಲವೇ? ನೀವು ನಕಲಿ ಮಾಡಂಗಾತ ನನ್ನ ಜೀವನ. ನಾನು ಮನಸ್ಸು ಮಾಡಿದ್ರೆ ಅವಳು ಮನಸ್ಸು ಮಾಡ್ಬೇಕಲ್ವಿ ನನಗೆ? ವಯಸ್ಸಾಗಿಬಿಟ್ಟೈತಿ, ತಲೆ ಮೇಲೆ ಬಿಳೆ ಕೂದಲ ನೋಡಿ ಎಲ್ಲ ಅಜ್ಜ ಅಜ್ಜ ಅಂತಲ್ಲ ಅಂತದಾಗ ನನಗೆ ಯಾರು ಸುಳಿ ತರ್ತೀವಿ? ನೀವು ಹೇಳ್ದಂಗ ಭೂಮಿ ಪೂಜಾಕ 500 ತಲೆ ಟೈಮ್ ಕೆಲಸಕ್ಕೆ ಹೋಗಿದ್ದೆ. ನಮ್ಮ ಇಡ್ಲಿ ಬಸ್ ಅಜ್ಜ ಅವ್ರ ಮನೆಗೆ ಹೋಗಿದ್ದ ಆತಂತಾನ. ನಾನು ಹೋದ ಟೈಮ್ಗೆ ಅವ್ರು ಪೂಜೆ ಕುಂತಿದ್ಲು. ಒಂದು ತಾಸಾತ ಅವ್ರು ಪೂಜೆ ಮುಗಿಯಕ ಶಿವ ಶಿವ ಇಷ್ಟೆತ್ರ ಇದ್ರಿ ಅವ್ರ ಮನೆ ಪಂಚಾಂಗದ ಬುಕ್ಕ ತೆಗೆದು ತೋರಿಸಿ ನೋಡಿ ಮಧ್ಯಾಹ್ನ 12 ಗಂಟೆಗೆ ಪೂಜೆ ಮಾಡ್ರಿ ಅಂತ ಅಂದ. ಹಂಗ ಮುಖ್ಯ ಅತಿಥಿಗಳಿಗೆ ಹಿಡಿದು ಭೇಟಿಯಾಗಿ ಈ ಮಲ್ಲಪ್ಪ ಎಲ್ಲಪ್ಪನ್ನ ಇಟ್ಟುಕೊಂಡು ಕಲ್ಕೊಂಬಂದು ನೋಡಿದ್ದಾನೆ. ಅದಕ್ಕೆ ಸ್ವಲ್ಪ ಲೇಟ್ ಆಗ್ತದೆ. ಬಾಯಿಗಳೇ ಒಟ್ಟು ಹಣ ಕೊಡು ಎಂದು ಕೇಳಿದರೆ ಬಾಯಿಗೆ ಬಂದಂತೆ ಮಾತನಾಡ್ತಿರಂತೆ. ದುಡ್ಡೆಂದರೆ ನಿಮ್ಮಪ್ಪ ಸಾಕಿದ ಗೆಳವೆಂದು ತಿಳಿದುಕೊಂಡಿದ್ದೀರೇನ್ರ? ಮಾತಾಡು. ಇಂದಲ್ಲ ನಾಳೆ ನಿನ್ನ ಹಣ ಕೊಟ್ಟೇ ಕೊಡುತ್ತೇನೆ. ಕಾಲಾವಕಾಶ ಕೊಡಿ ಅಷ್ಟೇ. ಇನ್ನೆಷ್ಟು ದಿವಸ ಕೊಡಬೇಕು ನಿಮಗೆ ಕಾಲಾವಕಾಶ? ನೋಡಿ, ನಿಮಗೆ ಹಣ ಕೊಡುವ ಯೋಗ್ಯತೆ ಇಲ್ಲವೇ ಇಲ್ಲ. ಅದಕ್ಕಾಗಿ ನಾನು ತೆಗೆದುಕೊಂಡ ತೀರ್ಮಾನಕ್ಕೆ ರಾಜಿಯಿಂದ ಈ ಪತ್ರಕ್ಕೆ ಸಹಿ ಹಾಕಿದರೆ ನಿಮ್ಮ ಜಮೀನಿನಲ್ಲೇ ನಮ್ಮ ಸಾರಾಯಿ ಫ್ಯಾಕ್ಟರಿ ಕಟ್ಟಿಸುವುದಕ್ಕಾಗಿ ನೀವಿಬ್ಬರು ಒಪ್ಪಿಗೆಯಿಂದ ಬಿಟ್ಟು ಕೊಟ್ಟಿದ್ದೇವೆಂದು ಈ ಪತ್ರಕ್ಕೆ ಸಹಿ ಹಾಕಿದರೆ ಸಾಕು. ನಿಮ್ಮ ಸುದ್ದಿಗೆನೇ ಬರುವುದಿಲ್ಲ. ನಾವಿಬ್ಬರು ಕೂಡಿ
ಈ ಭೂಮಿಯನ್ನು ಮಾರುವಷ್ಟು ನಾವೇನು ಮೂರ್ಖರಲ್ಲ. ಈ ನಮ್ಮ ಜನ್ಮ ಇರುವವರೆಗೂ ಈ ನಿಮ್ಮ ಪತ್ರಕ್ಕೆ ಸಹಿ ಮಾತ್ರ ಮಾಡಲಾರೆವು. ಆಮೇಲೆ ಎಲ್ಲ ನೀ ತಗೊಂಡ ಬಂದ್ರೆ 30,000 ರೂಪಾಯಿ ಲೆಕ್ಕ ಏನಿಲ್ಲ. ಬಡ್ಡಿ ನಿಮ್ಮ ಅಪ್ಪ ಕಟ್ತಾನೆ ನನಪ್ಪ. ಏನು ಲೆಕ್ಕ ಬರ್ತಾವ ನಾನು ಕಟ್ಟಬೇಕ. 30,000 ರೂಪಾಯಿಕ ಬಡ್ಡಿ ಅಸಲು ಕೂಡಿ 3 ಲಕ್ಷ ಆಗೈತಿ. ನಿಮ್ಮ ಹೊಲ ಇಲ್ಲದ 3 ಎಕರೆ. ಅದಕ್ಕೂ ಇದಕ್ಕೂ ಸಹಿ ಮಾಡ್ಕೊಂಡು ಸಹಿ ಮಾಡಿ ಅದ ಹೋಗಿಬಿಡಿದಲ್ಲ ಮನೆಗೆ. ಕೇಳಿಸಿಕೊಂಡ್ರೆ ನಾವು ಮೂರ್ಖರೇ. ಕುಂಟು ನೆವ ಹೇಳಿಕೊಂಡು ಬದುಕೋದಕ್ಕಿಂತ ಸಾಯೋದೇ ಮೇಲು. ಅಣ್ಣ, ಇವರು ಮಾತಿನಿಂದ ಹೇಳಿದ್ರೆ ಸಹಿ ಹಾಕಲಾರರು. ಇವರಿಗೆ ನಮ್ಮ ಕೈ ಚಳಕವನ್ನು ತೋರಿಸಿದ್ರೆ ಸಹಿ ಹಾಕೋದು. ಚನ್ನಬಸ ತೆಗೆದುಕೊಂಡು ಬರೋ ಹಗ್ಗವನ್ನು ಈ ಮರಕ್ಕೆ ಕಟ್ಟಿ ಹಾಕಿ ಚಾಟಿಯಿಂದ 4 ಬಾರಿ ಸಹಿ ಹಾಕಿ ಸುಮ್ಮನೆ ಹೊರಟು ಹೋಗೋ. ಈ ಸತ್ಯ ತಂದ್ರೆ ನನ್ನೆಲ್ಲ ನಿಮ್ಗೆ ನಡೆಯಲ್ಲ ನಡೆಯಲ್ಲ. ಅವರ ಪುರಾಣವನ್ನು ಯಾಕೆ ಕೇಳ್ತಾ ಇದೆಯಾ? ಮೊದಲು ಹಗ್ಗ ತಂದು ಕಟ್ಟಿ ಹಾಕು, ಆಮೇಲೆ ತಾವಾಗೆ ಸಹಿ ಮಾಡ್ತಾರೆ. 4 ಬಾರಿಸಿದರೆ ಆಗಲು ನೀನು ಯಾವನೇ ಮಾತನಾಡು. ಇವನು ಬರೀ ಜಗನ್ನಾಥನಲ್ಲ, ಜಮೀನ್ದಾರ್ ಜಗನ್ನಾಥನನ್ನು ಕರೆ. ಇಲ್ಲದಿದ್ದರೆ ಸೊಕ್ಕಿನಿಂದ ಮೆರೆಯುತ್ತಿರುವ ನಿಮ್ಮಿಬ್ಬರ ಅಣ್ಣ ತಮ್ಮಂದಿರ ಪ್ರಾಣ ನನ್ನ ತಮ್ಮರ ಸೇರಿಗೆ ಬರೆಯಾಗಿತ್ತು. ಸಾಕೆ ಅನ್ನದಿಂದ ಉಳುಮೆ ಮಾಡಿ ಚೆನ್ನದಿಂದ ಬಿತ್ತು ಬೆಳೆಯುವ ಉತ್ತಮ ರೈತರನ್ನು ಕರೆದುಕೊಂಡು ಇವರನ್ನು ಕಟ್ಟಿ ಹಾಕಿರುವೆಲ್ಲ ಏಕೆ? ಉತ್ತಮ ರೈತರೆಂದು ಕರೆಸಿಕೊಳ್ಳುವ ಈ ಬಡ ಬಿಕಾರಿಗಳು ನಮ್ಮ ಹತ್ರ ಸಾಲ ಪಡೆದು ಮರಳಿ ತೀರಿಸದ ಸಾಲವನ್ನು ತೀರಿಸಲಾಗದೆ ತಲೆಮರೆಸಿಕೊಂಡು ತಿರುಗುತ್ತಿರುವರು ನಿನ್ನ ಉತ್ತಮರು. ಅದನ್ನು ಕೇಳೋದಕ್ಕೆ ಬಂದಿರುವೆಲ್ಲ ನ್ಯಾಯ. ಬಡವರ ಬಂದು ಶ್ರೀಮಂತರ ಪಾಲಕಿಡಿ ಕಾಲ ಬೆಂಚ ಚಂಡ ಈ ಊರು ಕಾಯುವ ಧರ್ಮದ ದೇವರಿವರ. ಪ್ರಪಂಚವನ್ನೇ ಕೂಡ ಮೇಲೆ ನೋಡಲು ಹೊರಟಿರುವ ನಿಮ್ಮಂತ ಪುಂಡರ ತಂಡನ್ನು ಕತ್ತರಿಸಲು ನಿಂತಿರುವ ಗಂಡು ಮುಟ್ಟಿದರೆ ಸುಟ್ಟು ಹೋಗುವಿರೆ. ಉರಿಯುವ ಕೆಂಡದಂತೆ ಈ ನಮ್ಮ ಅಣ್ಣ ಉರಿಯುವ ಕೆಂಡ ನಿಮ್ಮಣ್ಣನಾದರೆ ನಾವ್ಯಾರು ಗೊತ್ತೇ? ಜ್ವಾಲಾಮುಖಿ.
ಒಮ್ಮನೆ ಸಿಡಿದು ಸ್ಫೋಟಗೊಳ್ಳುವ ಹಕ್ಕಿ ಈ ಹಕ್ಕಿಯ ಸಹವಾಸಕ್ಕೆ ಸಲಮಣಿದು ಬಂದ ದಾರಿಯನ್ನು ಹಿಡಿದುಕೊಂಡು ಹೋಗುವ ಜಮೀನ್ದಾರ್ ವಂಶದವನೇ. ನಿಮ್ಮಂತ ರಾಮ್ಗೋರರಿಗೆ ಸಲಾಮ್ ಮಾಡಿರುವುದಿಲ್ಲ, ಜಾಯ್ ಮಾಡುವುದಿಲ್ಲ. ಬಡವರ ಬಡತನವನ್ನು ಬಂಡವಾಳವಾಗಿಟ್ಟುಕೊಂಡು ಬಡತನದಿಂದ ಸಣ್ಣರಾಗಿ ಬಾಳುವ ನಿಮ್ಮಂತ ನಿಂದ ಸೌಕರ್ಯರಿಗೆ ರೆಟ್ಟು ಮುರಿದು ದುಡಿಯುವರ ಕಣ್ಣಲ್ಲಿ ನೀರು ಹರಿಸಿದರು. ನಿಮ್ಮ ಕಣ್ಣಲ್ಲಿ ರಕ್ತ ಹರಿಸಬೇಕಾಗುತ್ತದೆ. ಎತ್ತರ. ಮೊದಲು ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಹೇಳದಿದ್ದರೆ ಏನು ಮಾಡುವೆ? ನೋಡುವುದಕ್ಕೆ ಕಣ್ಣಿರುವುದಿಲ್ಲ, ಮಾತನಾಡುವುದಕ್ಕೆ ಬಾಯಿರುವುದಿಲ್ಲ, ನಡೆದಾಡುವುದಕ್ಕೆ ಕಾಲಿರುವುದಿಲ್ಲ. ಸುಮ್ಮನೆ ನನ್ನ ಅಣ್ಣ ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಟು ಕಣ್ಣಿಗೆ ಕಾಣಲಿಗೆ ಹೊರಟು ಹೋಗಿರೋ. ಇರದಿದ್ದರೆ ದೇವೇಂದ್ರ ಎಂಬ ಹೆಸರಿರುವುದಿಲ್ಲ. ಸೂರ್ಯ ಅಣ್ಣನ ನೆರಳಿನಲ್ಲಿ ಬದುಕುತ್ತಿರುವ ನಿನಗೆ ಇಷ್ಟು ಸೊಕ್ಕು ತುಂಬಿದೆ ಎಂದರೆ ನೀ ಊರ ಸಾಹುಕಾರನೆಂದು ಕರೆಸಿಕೊಂಡಿರುವ ನೀ ದೇವೇಂದ್ರನಿಗೆ ಇನ್ನೆಷ್ಟಿರಬಾರದು. ಏನ್ರೋ ಹೇಳಿಗಳೇ, ನಾವೇ ಈ ಊರಿಗೆಲ್ಲ ಪಾಳೆಗಾರರಿಗೆ ಮೆರೆತಿರುವ ಈ ನಿಮ್ಮ ಜಮೀನ್ದಾರ ವಂಶವನ್ನೇ ಸರ್ವನಾಶ ಮಾಡಲಿದ್ದರೆ ದೇವೇಂದ್ರನೇ. ಮೈಂಡ್ ಇಟ್ ಯುವರ್ ಲ್ಯಾಂಗ್ವೇಜ್. ಬಿಕ್ಕೇರಿ ಮಾತನಾಡಿದರೆ ರಕ್ತ ತಗ್ಗಿಸಬೇಕಾಗುತ್ತದೆ. ಈ ನನ್ನ ಜಮೀನ್ದಾರ ಧರ್ಮವಂಶವನ್ನು ಸರ್ವನಾಶ ಮಾಡುವುದಕ್ಕೆ ನಿನ್ನಿಂದ ಅಷ್ಟೇ ಆಡಿಸಲು ಸಾಧ್ಯವಿಲ್ಲ. ದೇವೇಂದ್ರ, ನಾಯಿಯಂತೆ ತೀರಾಡಿದರೆ ನಿನ್ನ ನರಗಳನ್ನ ಬಗೆದು ಈ ಭೂಮಿಗೆ ರಕ್ತದ ಅಭಿಷೇಕ ಮಾಡುತ್ತಿದ್ದರೆ ಇಡೀ ವಿಶ್ವಕ್ಕೆ ಅನ್ನ ಹಾಕುವ ಮನಕೂಲದ ಕವಲೂರಿನ ಮಣ್ಣಿನ ಮಗನೇ ಅಲ್ಲ. ಇಳಿಸು ಕೊಡ್ಲಿಯಲ್ಲಿ ದುಡುಕಬೇಡ, ದುಡುಕು ಬಲು ಕೆಡುಕು. ಈ ಅಡಕರ ಒಳಕನ್ನು ಬಯಲಿಗೆ ತರುವುದು ಒಂದು ನಿಮಿಷ ಕೂಡ ಆಗಲಾರದು. ಬಡವರನ್ನು ತಮ್ಮ ಕಪಿಮೂಷ್ಟಿಯಲ್ಲಿ ಇಟ್ಟುಕೊಂಡು ಅವರ ಕರುವನ್ನು ಕತ್ತರಿಸಿ ಸಾಕಿದ ನಾಯಿಗಿಂತ ಕೆಳಗೆ ಕಾಣುವ ಈ ಕೊಲೆಗಡಕನ್ನು ಕೊಂದು ನೀನು ಜೈಲಿಗೆ ಹೋಗುವುದು ಬೇಡ. ಏ ಜಗನ್ನಾಥ, ಎದೆಗಾರಿಕೆಯಿಂದ ಎಗರಾಡಿದರೆ ನಿನ್ನ ಎದೆಯ ಮೇಲೆ ಮೂರ್ಖ ಎಂಬ ಒತ್ತಕ್ಷರವನ್ನು ನಿನ್ನ ರಕ್ತದಿಂದ ಬರೆದು ಮತ್ತೆ ನಿಮ್ಮ ಜೀವನ ಚರಿತ್ರೆಗೆ ಅಂತಿಮ ಯಾತ್ರೆಯನ್ನು ಮಾಡಿ ಮತ್ತೆ ನಮ್ಮ ವಿಜಯದ ಪತಾಕೆಯನ್ನು ಹಾರಾಡಿಸಿದರೆ ನಮ್ಮ ದುಡ್ಡಿನ ದುಂದುಗಾರ್ತನಕ್ಕೆ ಅವನ ಹಣ ಮಲಗಿರುವ ಘಟಸರ್ಪವನ್ನು ಬಡಿದೆಬ್ಸಿದ್ದಾರೆ. ನಾನು ಜೈಲಿಗೆ ಹೋದರೂ ಚಿಂತೆ ಇಲ್ಲ. ಮೊದಲಿವರ ಜೀವನ ತೆಗೆದು ರಕ್ತದ ತಿಲಕವನ್ನಿಟ್ಟ ರಣಧೀರನೆಂದು ಕರೆಸಿಕೊಳ್ಳುವ ತಡೆದೆ ಔಷಧಪಟ್ಟು ತೊಂದರೆ ತಗೋಬೇಡ್ರಿ. ಅದೇನದು ಸ್ವಲ್ಪ ಸಮಾಧಾನದಿಂದ ಸಮಸ್ಯೆನ ಬಗೆಹರಿಸ್ಯದೆ. ಅಲ್ಲದೆ ನೀವು ಅವನ್ ಕೊಲ್ಲೋದು, ಅವ್ನು ನಿಮ್ಮನ್ನು ಕೊಲ್ಲೋದು ಯಾಕೆ ಬೇಕ್ರಿ? ನಮ್ಮೂರು ಸ್ವಚ್ಛ ಧೋನ ಯಾಕ ಮಾಡ್ತೇವೆ? ಇವತ್ತಿಗೆ ನಮ್ಮೂರು ಪೊಲೀಸ್ ಅಪ್ನಲ್ಲಿ ಕಾಲಿಟ್ಟಿಲ್ಲ ಅಂದ ಮ್ಯಾಗ ನೀವು ಇವನ್ನ ಕೊಂದು ಕಕ್ಕಟ್ಟಾಟ ಅನ್ಸಿಲ್ಲ. ಕೊನೆಗೆ ನಾನಾ ನೋಡ್ಬೇಕಲ್ಲ ಅದನ್ನ. ಸ್ವಲ್ಪ ಸಮಾಧಾನದಿಂದ ಬಗೆಹರಿಸ್ಕೊಳ್ಳೋದಲ್ಲ. ಯಪ್ಪ ದನಿ, ಈ ಸಮಸ್ಯೆ ನಾನು
ಈ ಸಾವುಕಾರ 30,000 ಕೊಟ್ಟಿದ್ರು. ಆ 30,000ಕ್ಕ 3 ಲಕ್ಷ ಮಾಡ್ಯಾನ. ಆ 3 ಲಕ್ಷಕ್ಕ ಈ 3 ಎಕರೆ ಹೊಲವನ್ನು ಇವ್ರು ಸಾರಾಯಿ ಫ್ಯಾಕ್ಟ್ರಿ ಕಟ್ಟಿಸೋದಕ್ಕೆ ನಾವು ಸಹಿ ಹಾಕ್ಬೇಕಂತ. ಹೌದಲ್ಲೋ ಬಂಡ ಸಾವುಕಾರ, ಕೇವಲ 30,000ಕ್ಕೆ 3 ಎಕರೆ ಹೊಲ ಹೊಡೆಯಬೇಕೆಂಬ ಹಂಬಲಕ್ಕೆ ಬಡವರ ಬೆಂಬಲವಾಗಿರುವ ಈ ಧನಿಕನ ನೆನಪು ಮರೆತೋಯ್ತೆ ನಿನ್ನ ತಲೆಯೊಳಗೆ. ಆ 30,000ಕ್ಕೆ ಬಡ್ಡಿ ಏನಾದ್ರು ನಿನ್ನಪ್ಪ ಕೊಟ್ಟ ನೀನು? ನಮ್ಮ ಅಣ್ಣನಿಗೆ ಬಿಡಿಸಿ ನುಡಿಗಳನ್ನಾಡಿದರೆ ನಿನ್ನ ನಾರಿಯನ್ನು ಕತ್ತರಿಸುವ ಹರಿತವಾದ ಈ ನನ್ನ ಆಯುಧಕ್ಕೆ ನಿನ್ನ ತಲೆ ನಾನು ನೈವೇದ್ಯ ಮಾಡಬೇಕಾಗುತ್ತದೆ. ಜೋಕೆ ಬಡವರ ಸಂಪತ್ತು ನಿಮ್ಮಂತವ್ರಿಗೆ ಆಪತ್ತು ಎಂದು ತಿದ್ದಿ ಬುದ್ಧಿ ಹೇಳಿದ ನನ್ನ ಗುರುಗಳಿಗೆ ಏಕವಚನದಿಂದ ಮಾತನಾಡ್ತಿರುವುದೇ ಮಾಡಿಗಟ್ಟವ್ರೆ. ನೀವು ನೋಡ್ಬಾರ್ದೆ. ಈಗಾಗಲೇ ನನಗೆ ಯಾಕ ಸಣ್ಣಗೆ ಮ್ಯಾಲೆ ನಡುಗಿಸುವಾಗ ಕತ್ತೈತಿ. ಅಲ್ಲ, ಇವು ಸವಾಸನ ಬಿಟ್ಟು ಬಿಡ್ತೀನಿ. ಆದ್ರೆ ಈ ಮುದಿದ್ರಣ ಬಿಡಕ್ಕೆ ಯಾಕೋ ಮನಸ್ಸಿಲ್ಲ. ನಿಮ್ಮ ಹಸ್ಬರ್ಡಕ್ಕೆ ನಂದು ಎಲ್ಲೆಲ್ಲೋ ಏನೇನೋ ಓಪನ್ ಆಗಕತ್ತೈತಿ. ಸೇಪ ಧನ್ಯವಾದ. ನನ್ನ ಕೈ ಬಿಟ್ಬಿಡದೆ. ಇವತ್ತು ಮುಂಜಾನೆ ತಿಂಡಿ ಶಾಡೋ ಮಾಡಿ ನೋಡ್ತೀನಿ. ಕತ್ತಿಬಿಟ್ಟೀನಿ. ನಿನ್ನ ಪ್ರಾಣ ತೆಗೆದುಕೊಂಡು ನಾನೇನು ಮಾಡಲಿ? ನಿನ್ನ ಹತ್ತಿರ ಇರುವ ಇವರ ಬಾಂಡ್ ಪೇಪರ್ ಅನ್ನು, ಇವರ ಸಾಲವನ್ನು ನಾನು ತೀರಿಸುತ್ತೇನೆ. ಜನ್ಮಶ ಕೊಡಲೇ ದುಡ್ಡು ಯಾರ್ದಾದ್ರೆ ನಮಗೇನು? ನಮಗೆ ಬೇಕಾಗಿರುವುದು ಹಣದ ಚಮತ್ಕಾರಕ್ಕೆ ಹೆಣ ಬೀಳುವ ಹೊತ್ತಿಗೆ ಹಿಟ್ಟನ್ನು ನೆತ್ತಿಗೆ ಏರಿಸಿಕೊಂಡು ಬಂದಿರುವನು ಈ 10 ರವಡಿಯನ ಖಜಾನೆ ತುಂಬಲು ಹೇಗಿದೆ ತೋರಿಸುವ ಆ ಬಾಂಡ್ ಪೇಪರ್ ಅನ್ನು. ಸೌಕಲ್ಲ ಇದ ನೋಡಿ ಕಲ್ಯಾಣ ಮಲ್ಲನ ಲೆಕ್ಕದ ಪತ್ರ. ಏನು ಮಾಡ್ತೀರಿ? ಅದನ್ನೇ ಮಾಡುತ್ತಿರುವ ಸೂರ್ಯ ಚಂದ್ರ ಕಟ್ಟಿರುವ ಹಗ್ಗವನ್ನು ಬಿಚ್ಚಿರಿ. ಎಲ್ಲಪ್ಪ ಮಲ್ಲಪ್ಪ, ನೀವಿನ್ನು ಹೋಗಿರಿ. ನಿಮ್ಮ ಸಮಸ್ಯೆಯನ್ನು ನಾನು ಬಗೆಹರಿಸುತ್ತೇನೆ. ನಾಳೆಯಿಂದಲೇ ನಿಮ್ಮ ಜಮೀನಿನಲ್ಲಿ ನೀವು ಉಳುಮೆ ಮಾಡಿ. ಧನಿ, ನೀವು ನಮ್ಮ ಭಾಗದ ದೇವರು, ಧರ್ಮದ ಧನಿಗಳು ನೀವು. ಈ ಧರ್ಮದ ಕೆಲಸಕ್ಕೆ ಆ ದೇವರು ನಿಮ್ಮ 100 ವರ್ಷ ಆಯುಷ್ಯವನ್ನು ಆರೋಗ್ಯವನ್ನು ಕೊಡಲಿ. ನಿಮ್ಮ ಮನೆತನವನ್ನು ಚೆನ್ನಾಗಿ ಇಟ್ಟುಕೊಳ್ಳಿ. ನಾವಿನ್ನು ಬರ್ತೀವಪ್ಪ. ತಮ್ಮ ಬೆನ್ನಿರು ಹೋಗೋಣ. ಹಣ ಕೊಟ್ಟು ಮುಂದಕ್ಕೆ ನಡೆಯರೆ. ಹಣವೇನೆಂದರೆ ನಿಮ್ಮಪ್ಪ ಸಾಕಿದ ಗಿಡ ಕಾಡಿನಲ್ಲೂ ಎಲ್ಲೂ ಇಲ್ಲ. ನಾಳೆ ಬೆಳಿಗ್ಗೆ ನಿನ್ನ ಕೈ ಚೀಲದಂತಿರುವ ಈ ಸಣ್ಣ ಬಸ್ಸನ್ನು ನಮ್ಮ ಮನೆಗೆ ಕಳಿಸು. ಕೊಟ್ಟು ಕಳಿಸುತ್ತೇನೆ. ಅದು 30,000 ರೂಪಾಯಿ ಮಾತ್ರ. ಓನ್ಲಿ 30,000. ಸೌಕರ್ಯ. ಅವರು ಹೇಳುವುದನ್ನೇ ನಾನು ಹೇಳುವುದು, ಅವರು ಮಾಡುವುದನ್ನೇ ನಾನು ಮಾಡುವುದನ್ನು. ತಮ್ಮ ಬಂದಿರುವುದು ನೋಡಿದೆ ಅಣ್ಣ, ಅವರಿಗೆ ಎಷ್ಟೊಂದು ಸೊಕ್ಕಿದೆ ಎಂದು.
ಕಬ್ಬಿಣ ಜಾಸ್ತಿ ಕಾಯ್ದರನೇ ಹದ ಬರುವುದು. ಹಾಗೆ ಒತ್ತು ನೋಡಿ ಹೊತ್ತು ಹಾಕುವುದಕ್ಕೆ ನಾವು ಸುಮ್ಮನೆ ಬಿಡುವುದೇ. ಚನ್ನಬಸ, ಇಷ್ಟೊತ್ತು ಆ ಜಮೀನ್ದಾರ ನಾಳೆಗೆ ಅವನ ಮನೆಗೆ ಹೋಗಿ ದುಡ್ಡನ್ನು ಇಸ್ಕೊಂಡು ಬಾ. ಆ ದುಡ್ಡಿಗೆ ಬಡ್ಡಿಯನ್ನು ಯಾವ ಅಡ್ಡಿ ಆತಂಕವಿಲ್ಲದೆ ನನ್ನ ಮನೆ ಸೇರುವುದು 1 ವಾರದೊಳಗೆ. ಅದಕ್ಕೆ ಉಪಾಯ ನಾನು ಹುಡುಕಿರುವೆ. ಹಾ ನರೇಂದ್ರ, ಇಷ್ಟೊತ್ತು ಆ ಜಮೀನ್ದಾರನ ಹತ್ರ ಮಾತನಾಡಿ ನನ್ನ ತಲೆ ಕೆಟ್ಟಂತಾಗಿದೆ. ಹೌದು ಅಣ್ಣ, ನನ್ನ ತಲೆಯೂ ಕೂಡ ಕೆಟ್ಟಂತಾಗಿದೆ. ಅದಕ್ಕೋಸ್ಕರ ಆ ಡ್ಯಾನ್ಸರ್ಗೆ ಫೋನ್ ಮಾಡಿ ಚನ್ನಬಸ ಪಾರ್ಟಿ ಅರೇಂಜ್ ಮಾಡ. ಚನ್ನಬಸ, ನನ್ನ ಮೋಹಕದ್ದಾರೆ ಆ ರಂಬೆಯನ್ನೇ ಕರೆಸಿ. ನಾನು ಅದನ್ನ ಬಯಸಿದ್ದೆ. ನಮಗೆ ಯಾವ ಸಿಗುತ್ತೆ ಅಂತ ಚಾನ್ಸ್ ಯಾವ್ದಾದ್ರು ಹೊತ್ತಾಗಿ ಒಮ್ಮನ್ ಜಾತ್ರೆ ಅಲ್ರಿ ಬರಲ್ಲ. ಅದು ಯಾವಾಗ 43 ಕೆಲಸ ಬಂದಲ್ಲ ಅಲ್ಲ, ಮತ್ತೆ ತಪ್ಪಿ ನಮ್ಮ ಕೈ ಯಾವ ಕೈ ಒತ್ತಲ್ಲ. ಆಯ್ತು. ಹಲೋ, ನಾನು ಛತ್ರಿ ಚನ್ನಬಸ ಮಾತಾಡೋದು. ಎಲ್ಲದೀವ ಯಾವ ಜೊತೆಗೆ ಮತ್ತೇನು ನಡೆದನ? ಅಲ್ಲವೇ, ಈಗಾಗಲೇ ನಮ್ಮ ಸಾವುಕಾರ ನಿನ್ನ ನೆನೆಸ್ಕೊಂತ ಅಲ್ಲ ನೆನೆಸ್ಕೊಂತ ಕುಂತಾನ. ಅದಕ್ಕೆ ಫೋನ್ ಮಾಡಂದ ಮಾಡಿಂದವ. ಅಲ್ಲ ನೀನು ಹಂಗ ಬರುತ್ತಾ ಯಾವ್ದೆಲ್ಲ ಸಣ್ಣ ರೊಕ್ಕತ್ತಿದ್ದು ನನಗೊಂದು ಅಂತಿ ಮಾಡ್ಕೊಂಬಾಡ್ರಿ. ಭಾಳ ದಿನ ಆಗ್ಬಿಡತ್ತೆ. ಅಲ್ಲ ನಮ್ಮ ಮಾಸ್ತಲ್ಲ ಈ ನಾಟಕದಲ್ಲಿ ಎಲ್ಲರಿಗೆ ಅಂತಿ ಮಾಡಿಕೊಟ್ಟಾನ. ನನಗ ನಾವು ವಯಸ್ಸಾಗಿ ಒಂದು ಹಳೇದೊಂದು ದೊಡ್ಡ ಕೋಟ್ ಹಾಕಿ ನಿಲ್ಸೈನ ಅದು ಬಾಲ್ ತೆಗಲಿ ನನ್ನ ಸೋಲತ್ತ ನೋಡವಲ್ಲ. ಏನು ಮಾಡಬೇಕ್ರಿ? ಅದನ್ನೆಲ್ಲ ಹೋಗಿ ಎಲ್ಲ ಕೈ ಮಾಡ್ಕೊಂಡ್ಬಂದ್ಬಿಡ್ತೀನಿ ಒಳ್ಳೆಯದೇ.
ಆಗಿದಿ ಸಿಂಗಾರ ನೀ ತೊಟ್ಟಿದಿ ಬಂಗಾರ ಮನ್ಯಾನ ಗಡಿಗೆ ಮುಚ್ಚೋದ್ರಿ ಆದ್ರೆ ಈ ಜನರ ಬಾಯಿ ಮುಚ್ಚಕ ಸಾಧ್ಯನೇ ಇಲ್ಲ ನೋಡ್ರಿ. ನಾ ಇನ್ನೂ ಬರ್ತೀನಿ ಊರ್ ತುಂಬಾ ಸುದ್ದಿ ನಂದ ಹೊಂಟ್ಬಿಟ್ಟೈತ್ ನೋಡ್ರಿ. ಅಲ್ರಿ ಯಾರು ಮಾಡಿದಂತ ತಪ್ಪು ನಾ ಏನಾದ್ರು ಮಾಡಿದೇನ್ರಿ? ಎಲ್ಲರೂ ಮಾಡಿರೋದ್ರಿ ಮಾಡಿದ್ದೆ ಮನೆಯ ಶಾಸ್ತ್ರಿ ಕೈಯಾಗ ದಾಸರಾಗಿ ದೌನ ನೆನೆದು ಬಿದ್ದು ಅಂತ ಬೇಡ್ಕೊಳ್ಳೋ ಕಾಲದಾಗ ಈ ಕಟ್ಟಿ ಮ್ಯಾಗ ಕುಂತ ಮುದುಕಿಯರೆಲ್ಲ ಈ ಕಲ್ಯಾಣ ಬಗ್ಗೆನ ಮಾತಾಡ್ತಾರಂತ ನೋಡ್ರಿ. ಅಲ್ರಿ ನಮ್ಮ ಬಗ್ಗೆ ಎಷ್ಟು ಐತ್ರಿ ವಿಶೇಷ. ಬರ್ಲಿ ಇಷ್ಟಕ್ಕೆಲ್ಲ ಕಾರಣ ಆ ಚಂದ್ರ ಕಲ್ಲಿ. ಆ ಕಲ್ಲನ್ನ ಪೀಸು ನಾ ಮಾಡ್ದೆ ಅವಳಿಗೆ ನೈಸು. ಆಮೇಲೆ ಕೊಡ್ತೀನಿ ಗಲ್ಲಕ್ಕೊಂದು ಪೀಸ್ ಮುಂದೆ ಆಗೋಳು ನನ್ನ ಬಾಳಿಗೆ ಮಿಸ್ಸಸ್ ಪ್ಲಾಟ ಬಂಗಾರ ಗುಂಡೆ
ಏನು ಬರಗೆಟ್ಟಿರಿ ಏ ಕಳ್ಳಿ, ನಿಮ್ಮವ್ರ ಮಾತಿನಲ್ಲಿ ಅಲ್ಲ ಹುಡುಗಿ ನಮ್ಮಂತ ಗಂಡಸಿಗೆ ಮನ ಮಾಡ್ತೀಯಲ್ಲ, ನಾ ಇನ್ನ ಅಲ್ಲಿ ನಾ ಹುಡುಗಿ ನಿನ್ನ ಲಗ್ನ ಮಾಡ್ಕೊಳಕ ತಮಾಮ್ ಗಂಡಸ ಅದೀನಿ ಆ ಹುಡುಗಿ. ಅಯ್ಯನ್ನ ತಲಮ್ ಗಂಡಸ ಯಾರ್ಲೋ ನೀ ಯಾಕ ಹೆಂಗೈತ್ ನಿನ್ ಮೈಯಾಗ ಒಂಟೆಕ್ಸರ್ಲಿ ನನಗ ಮಾತಾಡ್ಸಕ್ ಕಲ್ಲಿ ಅನ್ನಕತ್ತಿಲ್ಲ ಯಾರು ನೀನು ನಿನ್ ಮಾಡ್ಕೊಳ್ಳೋ ಗಂಡ ಅಂತೀವಿ ಯಾವ ಹುಡುಗಿ ನಿನ್ ಕೈಯ ತೋರಿಸ್ತೀನಿ ಹಸಿರು ಬೈನ. ಅಯ್ಯ ನನ್ನ ಗಂಡ ಬಹುದ್ರ ಬಂಡ ನನಗ ಹಸಿರು ಬಳಿ ತೋರಿಸ್ತಾನಂತಿಲ್ಲ ಅಪ್ಪಿ ನೀ ನನಗ ಹಸಿರು ಬಳಿ ತೋರಿಸೋದಿರ್ಲಿ ನಾನು ನಿನ್ನ ಉಸಿರಲ್ಲಿ ತೋರಿಸ್ತೀನಿ ನಾ ಯಾರಂತ ತಿಳಿದಿ ಗೊತ್ತಾಗಲೇ ಹುಡುಗಿ ಗೊತ್ತ ಆ ಮೈ ಮುರುಕ್ ಚಂದನ್ ಮಗಳಂತ ಅಲ್ಲ ಇಡೀ ಊರಿಗೆ ಗೊತ್ತೈತಿ. ಆರು ಕಂಗಿ ಹಾಕ್ಯಂಡ್ ಮುರುಕ್ ಛತ್ರಿ ಎರ್ಸ್ಕೊಂಡು ಹುಡುಗಿಯರ್ನ ಮುದುಕಿಯಾರ್ನ ಅಂಟಿಯರ್ನ ಸತಿ ಬೀಳಾರ್ದ ಯಾಮರ್ಸ ಬೇಮರ್ಸಿ ಬ್ಯಾಪ ಅವನ್ ಸುದ್ದಿ ನನ್ ಮುಂದೆ ಹೇಳ್ತಾಳಲ್ಲೇ ಹುಡುಗಿ. ಯಾಕ್ರಿ ನಮ್ಮ ಅಪ್ಪಗ ಬೇಬರ್ಸಿಗೆ ಬರ್ಸ ಅನ್ನಕತ್ತಿರಲ್ಲ ಯಾಕ ಅಂತಿ ನೋಡ ಇನ್ನೂ ಅಂತೀನಿ ಪಿಕ್ನಾಶ್ ಅಂತೀನಿ ಬೇವರ್ಸ್ ಅಂತೀನಿ ಅವ್ರು ಕುಡ್ದಿಟ್ಟು ಗ್ಲಾಸ್ ಮುಗಿಸಿ ನೋಡ ಬೇಯಿಸಿದೆ ಅಂತೀನಿ ಸಾಕ ಇನ್ನು ಬೇಕಾ? ಅಲ್ರಿ ಇಷ್ಟೆಲ್ಲ ಮಾತಾಡಕತ್ತೀರಿ ಅಂದ್ರೆ ಯಾರು ನೀವು ನಿಮ್ ಮನೆ ದೇವ್ರು ಅಂತೀವಿ ಯಾವ್ದಿಗೆ ನನ್ ಪದ ಪೂಜೆ ಮಾಡಕ ನೀ ಮನೆ ಬಳಿ ನಡಿ. ಅಲ್ಲಿ ಏನೇನ ಮಾತಾಡಕತ್ತಿಲ್ಲ ಏನು ನಿನ್ನ ಮಾತಿನ ಅರ್ಥ ನನಗೆ ಒಂದು ತಿಳಿಯವಲ್ಲ ಬಿಡಿ ಚೀಳವನ್ನ ಏನ್ರಿ ಬಾಯಿಯಪ್ಪ ಏ ಹುಡುಗಿ ಕೇಳಿಲಿ ಕನ್ಯಾದಾನ ಮಾಡ್ಲಿ ಅಂತ ಅಂದ್ರ ನಿಮ್ಮಪ್ಪ ಬಾಳ ಕೆಲ್ಲೆಸ್ ವೈರ್ಲೆಸ್ ಹಿಡ್ಕೊಂಡು ಆ ಸಾವುಕಾರ ಲೆಕ್ಕ ಪಾಸ್ ಮಾಡೋದ್ರಾಗನ ನಿನ್ನ ವಯಸ್ಸು ತಿರ್ಸಂದು ಹುಡುಗಿ ಅವ ನೀನಾಗಿರ್ತಿದ್ದಿ ತೋಪ್ ಬಿದ್ದು ಮಡಿಕಿ ಎಷ್ಟು ಹುಡುಕಿದ್ರು ನೀವು ಹೊರನೇ ಸಿಗಲ್ಲ. ಆ ದುರ್ಗಮ್ಮನ ನನ್ನ ಇಲ್ಲಿ ಕಳಿಸ್ಯಾಳ ನೀನು ಒಪ್ಪೈತೆ ಅಂದ್ರ ನನ್ನ ಗೆಳೆಯ ಅದನ್ನ ಮಲ್ಯ ಅವ್ರಿಗೆ ನಾರನ ತರಿಸ್ತೆ. ಆಮೇಲೆ ನಮ್ಮ ಹುಡುಗಿ ಏನಲ್ಲ ಇಲ್ಲಿ ಕಡೆ ಬಂತಂದ್ರೆ ಕೊಡ ತಗೊಂಡು ನೀರಿಗೆ ಬಂದೈತಿ ನನಗೆ ಊಟ ಕೊಟ್ಟು ಒಂದು 2 ತಾಸು ಆತ ಕೊಡನೂ ಇಲ್ಲ ನನ್ನ ಮಗಳನೂ ಇಲ್ಲ. ಅಲ್ಲೇ ಅಲ್ಲಿಂದ ಸಣ್ಣದೈತಿ ಯಾವನದೇ ಹಿಡ್ಕೊಂಡು ಬಹು ಅನಿಸ್ಬಿಡು ನಾನೇ ಎಲ್ಲಾರು ಮುಖಂಡ್ರ ಎತ್ತು ನಿನ್ನ ಗಾಂಡೀವ ಮಗ ನೀರ್ಗಂತ ಬಂದು ಕಲ್ಲಂತ ನಿಂತಿಯಲ್ಲ ನೀಗ ಅನುಮನೆ ಐತೇನ? ಏ ನಿಮ್ಮವನ ಇಲ್ಲೋಗ ಪದ್ನಿ ಆ ಮ್ಯಾಗೆಲ್ಲ ಹನುಮಪ್ಪ ಮನೆಗೆ ಹೋಗ್ಯದ. ಹೇ 24 ತಾಸಿನ ಔಟೇಜ್. ಏ ಮಾವ ಅಲ್ಲ ಅವ ರಾತ್ರಿಯಿಂದ ಚಾಲು ಮಾಡಕ್ ಹೋಗಿ ಹೊಟ್ಟಿ ಮೇಲೆ ಬಿದ್ದು ಕಾಲು ಮುಗಿದ್ದ ಅಂತ ಮುಂದಾಗಿ ಕೊಡೋದ ತುಂಬುತ್ತವ. ಏ ಮಾವ ನಿನ್ ಮಗಳು ಕೊಡ ನನ್ ತಲೆ ತುಂಬುತ್ತಂತ ಬಂದವರು ನಂದೇನಿಲ್ಲಪ್ಪ ಇದ್ರಾಗ. ಸುಮ್ಮನೆ ನಿಮ್ಮ ಹಾದಿ ನೀವು ನೋಡ್ಕೊಂಡು ಹೋರಿ. ಅಲ್ಲ ಹುಡುಗಿ ಅಲ್ಲ ಹುಡುಗಿ ನಾನು ರೊಕ್ಕ ಎಷ್ಟು ತಿಂದಿರ್ಬೋದು ನೀ ಅಲ್ಸಂದು ಹೊಡಿನ. ನಾನು ನೀನು ನೀರಿಗೆ ಹೋದಾಗ ನಿಮ್ ಸರಿನೇ ಜಾರ್ ಬಿದ್ದಿದ್ದೆ ಮರ್ತೇನ ಹುಡುಗಿ ಈ ಕಲ್ಯಾಣ ಬೆಡಿಗೆ ನೀವು ಕಲ್ಲು ಮಾಮಾರಿ ಏನ್ರಿ? ಎಷ್ಟು ದಿನ ಆಯ್ತು ನೀನು ನೋಡಿದ್ದಿಲ್ಲ, ಎಲ್ಲಿ ಹೋಗಿದ್ದಿ ನೀನು? ಸುಡುಗಾಡಿ ಕಳ್ಸಿದ್ದಲ್ಲ ಮತ್ ನಿನ್ನಂತ ಇದ್ರ ಇಷ್ಟ ನಮ್ದು ಜೀವನ ಏನೋ ದೇವ್ರ ದಯದಿಂದ ಬದುಕಿ ಪಾರಾಗಿ ನಿನ್ನ ಆ ಹುಡುಗಿ ಆ ಪುಣ್ಯಾತ್ಮ ಜಮೀನ್ದಾರ್ ದೇವತ್ರ ಇಲ್ಲ ಅಂದಿದ್ರ ನಾ ಇಲ್ಲ ಆ ಹುಡುಗಿ ಸತ್ತ ಹೋಗಿದ್ದೆ. ಮಾಮ ನೀ ಇಷ್ಟು ದಿನ ದವಾಖಾನೆಗ ಇದ್ದೇನೋ? ಇಲ್ಲ ಆ ಹುಡುಗಿ ನನ್ನ ಆರಾಮ್ ಮಾಡಿಸಿ ತಮ್ಮ ಅಣ್ಣ ತೋಟದಾಗ ನನ್ನ ಕೆಲ್ಸಕ್ಕೆ ಇಟ್ಕೊಂಡಿದ್ರು.
ಅಂದಂಗ ನೀನು ಹೊಂಟಿ ಸ್ವಂತ ಬೇರೆ ಕೊಳದ ಕಂಟ ಹಿಡ್ಕೊಂಡು ಎಲ್ಲಿಗೆ ಹೋಗ್ತಾರ ನೀರಿಗೆ ಹೊಂಟಿದ್ದೇವ್ ಮಾಮ ನೀರಿಗೆ ನಮ್ಮ ಊರಾಗಂತೂ 3 ದಿನ ಆತ ನೀರ ಬಿಟ್ಟಿಲ್ಲ ನಿಮ್ಮ ಅಪ್ಪಂದರಿ ಅಂತ ಪಾಕನ ಕೇಳಿಲ್ಲ ಹಂಗಾರ ಯಾಕಲೆ ಏನ ಮಾತಾಡಕತ್ತಿಲ್ಲ ಯಾಕೆ ಹೆಂಗೈತಿ ಸ್ವಲ್ಪ ಅರ್ಥ ಆಗುವಂಗಾರ ಮಾತಾಡು ಹೇಳೇ ಬಿಡ್ರಿ ದೊಡ್ಡ ಮಾಡಿದ ಕತ್ತಿ ಹಂಗಲ್ಲ ಅವರಿಗೆ ಮುಖ ಬಾಯಿ ತೊಕೊಂಡಿಲ್ಲ ನಾನು ತಂದೆ ಇಲ್ರಿ 3 ದಿನ ಆತ ನೀರ ಬಿಟ್ಟಿಲ್ಲ ಅದಕ್ಕ ನೀರಿಗ ಅಂತ ಹೊಂಟಿದ್ದೆ ಕೈದ ನಾನು ಬೇರೆ ಅನ್ಕೊಂಡಿದ್ನೆ ಅವರಿಗೆ ಮಾಮ ಸಾರಿ ಮಾಮ ನಾನು ನಿನಗೆ ಬೇಕಂತ ಕಲ್ಲು ಹೋಗೋದಿಲ್ಲ ಅವತ್ತ ಸ್ವಲ್ಪ ಮಿಸ್ ಆಗಿ ಆ ಕಲ್ಲು ಬಂದ ನಿನ ಕಣ್ಣಿಗೆ ಬಿದ್ದೈತಿ ನೀ ಅಂದ್ರೆ ನನಗೆ ಇಷ್ಟ ಅಲ್ವೋ ಮಾಮ ಇಷ್ಟ ಅಷ್ಟು ಇಷ್ಟ ಇದ್ದೈತಿ ಕಲ್ ತಗೊಂಡು ಯಾಕೆ ಹೊಡಿಬೇಕಂತೀನಿ ನಾನು ಅಲ್ಲ ಮಗ್ಳ ನನಗೆ ಹೇಳ್ತಾರ ಇದ್ರು ಅವ್ರಿಗೆ ಅನುಮಾನ ಬರ್ತೈತೆ ಅಂತೇಳಿ ಹೆಟ್ಟಿ ಕಲ್ಲ ಹೋದಿ ನಿನಗೆ ನಿಮ್ಗೆ ಹೇಳ್ತಾರೆ ಎಷ್ಟಲ್ಲ ಹುಡುಗಿ ಇಡೀ ಊರಿಗೆ ಅನುಮಾನ ಬಂದೈತಿ ಎಂದ ನಿಮ್ದು ಗುದ್ ಬಿದ್ದು ಸುರಕತ್ತಿತ್ತ ಅಂದ ಮನ್ಸರು ಇವ ಯಾಕ ಅವ್ರ ಗುದ್ದ ಹೋಗಿ ಮೋಸ್ತಾನ ಅಂತೇಳಿ ಹೌದು ಮಾಮ ನಮ್ದಂತ್ರು ಬೂದು ತೂತು ಬಿದ್ದಿತ್ತು ನೀ ಬಂದು ಅದನ್ನ ಮುಚ್ಚಿದಿಲ್ಲ ಅಂದ್ರ ಮನಿ ತುಂಬಾ ನೀರ್ ಹಾಕಿತ್ತು ನಡಿ ನಡಿ ಈಗ ಶಕ್ತಿ ನಿನ್ನಲ್ಲಿಲ್ಲ ಐತಿ ಫುಲ್ ಚಾರ್ಜ್ ಆಗಿ ಬಂದಿನ ಇಟ್ಟು ಹಾ ನಿಮ್ ಬೋರಲ್ದಾಗ ನೀರ್ ಅದಾವ ಇಲ್ಲ 24 hours ಆನ ಇತ್ತು ಬಾರ ಹುಡುಗಿ ಹಾಗಂದ್ರ ಮತ್ತೆ ನಡ್ಕೊಂಡು ಹೋಗು ಒಡೆ ಹೋಗ ಮುಂದೊಂದು ಡ್ಯಾನ್ಸ್ ಇವತ್ತು ಬಿಡುವುದೇ ಇಲ್ಲ ಸಾವ್ಕಾರ ಸಾವ್ಕಾರ ನನ್ನ ಮನದ
ಹೂವಿನ ವ್ಯಾಪಾರ ಮಾಡಿ ಸಾಕಾಗೋಗ್ಬಿಟ್ಟೈತ್ರಿ. ಆ ಭೀಮಿಗೆ ಹೇಳಿದ್ದ ಒಂದ್ ಜ್ಯೂಸ್ ತಂಬಲಿ ಅಂತಂದ್ರೆ ಏನ್ ಮಾಡಿ ನಾನು ಲೇ ಭೀಮಲೇ ಜ್ಯೂಸ್ ತಂಬಲಿ ತಂಬಲಿ ಗಳನ ಗಡಿನ ಇವ ಯಾರು? ಯಾರ್ಯಾರು ಬರ್ತಾರಪ್ಪ ಈ ಮನೆಗೆ? ಭೀಮ कालिया कितने आदमी हैं? एक कुत्तों के सामने मत नाचना पसंद है। हे प्रभु, हे हरे राम कृष्ण जगन्नाथम प्रेमानंदी, ये क्या हुआ? यार ಭೀಮೆ ಯಾರು ನೋಡಕತ್ತೀನಿ? ಕಲ್ಲು ಮಾಮ ನೋಡ್ರಿ ಇವ್ರ ಕಲ್ಲು ಮಾಮದಾರ. ಹೌದಾ? ಹಂಗ ನೀವೇ ಬಿಡ್ತಾರೆ. ಕುಳಿರು ಇಲ್ಲಿ ಟ್ಯಾಕ್ ಬರ್ತಾನೆ ಕುಳಿರಿ. ಆಮೇಲೆ ಯಾಕಲ್ಲ ಗೆಳೆಯ ಅಂತ ಸಲಿಗೆ ಕೊಟ್ರ ಹುಲಿಗೆ ಡ್ಯಾಮ್ ಮಾಡ್ಸಕ್ರಿಲ್ಲ ಈಗಲ್ಲ. ಯಾವ ಪುಡಿ ಕೊಟ್ಟಿದಪ್ಪ ಮಗನ ಆಕಿಗೆ? ಏ ನಿಮ್ಮವನ ಕೋಡಿ ಕೊಟ್ಟು ಮೋಡಿ ಮಾಡೋ ನಿನ್ನಂತ ಕುಲಿಗೆ ಅಲ್ಲಲೇ ನಾನು ಏನ ಅಂದಿಲ್ಲ ಮಗನ. ಆಕಿಯ ಕಲಿಗೆ ಮಗು ಫಿಕ್ಸ್ ಐತಿ. ಆಕಿ ಗಂಡ PS ಅದಾನ. ಈ ಸಾಲಕ್ಕ ಬಾರಿ ಸ್ಟ್ರಿಕ್ ಅದನಂತ ಹೇಳಿದಲ್ಪ ಮಗನ. ಮತ್ತೆ ನೀ ಏನ್ ಹೇಳಿದಪ್ಪ? ಆಕಿ ಗಂಡ ಪ್ರಚಂಡ ಬಾರಿ 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 ಡಿಮ್ಯಾಂಡ್ ಅದಾನ. ಆಕಿಗಲ್ಲಿ 2 ಮಕ್ಕಳು ತಾಯದ ಅಂತ ಹೇಳಿದಲ್ಪ ಮಗನ. ಮತ್ ನೀ ಹೇಳಿದ್ದು ಸರಿನಾ? ಯವ್ವ ನನಗೆ ಇನ್ನೂ ಮದುವೆನೇ ಆಗಿಲ್ಲ. 2 ಮಕ್ಕಳು ತಾಯ ಯಾವ ಅಂದವ? ಅಲ್ಲಿ ಅದಲ್ಲ ಮಗ್ಳ. ಲೇ ಬೇಬರ್ಸಿ ಅಂತವ ನಾಯಿ ಅಂತವ ನಿನಗೆ ಬರಬಾರ್ದು ಬಂದು ಚಾಪೆ ಸುತ್ತಕೊಂಡೋಗ್ಲಿ ನೀನು ಹೆಣ ಯಾಕಲಿ? ಏ ಸಾಕ ಅಷ್ಟೊಂದು ದೇವರ ನೀ ಇಷ್ಟೊಂದು ಹೇಳಿ ಅಲ್ಲ. ಮತ್ತೆ ಇಷ್ಟಕ್ಕೆಲ್ಲ ಕಾರಣ ನಿಮ್ಮ ಅಪ್ಪ ಶಾಪನ. ನಮ್ಮಪ್ಪ ನಮ್ಮಪ್ಪ ಏನ್ ಮಾಡ್ಯಾನ ಅಂತ ಇದ್ದು? ನಿಮ್ಮಪ್ಪ ನಮಗ ಎಳೆದು ಬಂದ. ಏನಂದಾನ? ಆಕಿ ಗಂಡ PS ಅದನ ಬಾಳೆ ಹಚ್ಚರಿಂದ ಊರ ಬಾಳೆ ಮಾಡ್ಲಿ ಅಂದನವ. ಕರೆ ಕರೆ ಬಂದಿನಿ ಹಿಡಿತಂತ ನಿಮ್ಮ ಮಾಮರದ್ದಿ. ಯವ್ವ ನಮ್ಮ ಅಪ್ಪ ಅಂದಾನ ಬರ್ಲಿ ಅತ್ತಿಯಪ್ಪ ಇವತ್ತು ಮಾಡೇ ಬಿಡ್ತೀನಿ ಅವನು. ಏ ಮಲ್ಯ ಸಿಮೆಂಟ್ ತಂದಿಲ್ಲ ಉಗ್ ಬಿಡಲ್ಲ ಅವಾಗ. ಕಡ್ಡಿ ಕೇಳ್ದ ಸಿಮೆಂಟ್ ಉಗ್ಗಿ ಬೆಂಕಿ ಹಚ್ಚಿ ಬಿಡ್ರಿ ಅವನು. ಅಂದ್ರ ದೋಸ ಐತೆ ನಾ ಹುಡುಗಿ. ಇಲ್ಲ ಅಂದ್ರ ಹಿಂಗ ನಿನ್ ಜೀವ ತಿಂದ ಜೀರಿಗಿನ ಹರಿತಾನ. ನಿನ್ನ ಮದುವೆ ಅಲ್ಲದಂಗ ಮಾಡ್ತಾನ. ನಮ್ಮ ಮಾತೊಂದ್ ಸ್ವಲ್ಪ ಕೇಳ ಆ ಹುಡುಗಿ. ಆ ಹುಡುಗಿ ಕೇಳಿ ಬಾಳ ಹೊಲಸೈತೆ ಆ ಹುಡುಗಿ. ಬಾಳ ಅಂದ್ರ ಬಾಳ ಬರೀ ಸಂಧಿ ಮಂದಿ ಸಾಹಸನ ಮಾಡ್ತಾನವ. ಮಗ್ಳ ಕುಂತಿರ್ತಾನವ. ಓಹೋ ಹಿಂಗ ಮತ್ತೆ ಹೆಂಗ್ ಮಾಡ್ಲು ಮಾಮಗಳ ನಾನೀಗ? कंग्रेचुलेशन। ಈ ಸದ್ಯ ಹೋಗಿ ಒಂದು ಡ್ಯಾನ್ಸ್ ಆಮೇಲೆ ತೋರಿಸ್ತೀವಿ ನಮ್ಮ ಮೋಡಿನ. ನಿಮ್ಮ ಅಪ್ಪನ ಬಾಳಿಗೆ ತರಕ್ ತರ್ತೀವಿ ಒಂದ್ ಗಾಡಿನ. ನಮ್ಮ ಕಣ್ಣ ಗುಗ್ಗ ನಾವ ಕಾರ್ ಕುಡಿನ. ನೀನ್ ಮಾತ್ರ ನಮ್ಮನ್ನ ಮದುವೆ ಹೋಗಕ ರೆಡಿ ಇರ್ಬೇಕು ನೋಡ. ಈ ಸದ್ಯ ಕುಣಿ ಒಂದು ಡ್ಯಾನ್ಸ್. ಇಬ್ಬರನ್ನ ಕಟ್ಕೊಲ್ಲೇನ? ಏನಾರ ಇನ್ನಿಬ್ಬರು ಹೆಂಗಾಗುತ್ತೆ ಮಾಡು. ಯಾಕ ಕುದುರೆ ಜಡ್ಡಿ ಹತ್ತನ? ಕಾಲದ ಈಗ ತೆನ್ನಿನ ಟೈಮ್ ಬೇರೆ ಹಂಗೈತಿ ನೀವು. ಮೇಡಮ್ಮರ ಸರ್ ಮೇಡಮ್ಮರ್ ಅವ್ ಸಿಚುವೇಶನ್ ತಕ್ಕ ಕರೆಕ್ಟ್ ಹಾಕ್ತಿರ ಬಿಡು. ವಿಷಯ ಬಿಡು ಬರ್ರಿ. ಮಾಸ್ತರ ಈಗ ಒಂದ್ ಮೊದ್ಲ ತಡಿತೀನಿ ನಿನ್ನೆಲ್ಲ
ತಿನ್ನು ಆಸೆ ಆಗೈತೆ ಕಾಯಿ ನುಡಿದಿರ ಇಪ್ಪಿ ಗಿಣಿಯಂಗ ಗಿಡದಾಗತ್ತಿ ತಿಂದು ನೋಡ್ಲೇನ ನನ್ನ ತಾಯಿ ರುಚಿಯ ನೋಡಿ ಕುಡಲೇನ ಅವ ಸಾಕ್ಬೇಕು. ನಾವು ಸಾಕಾಗಿತ್ತು ಬೆಳತನ ಬೇಕಾಗಿತ್ತು ನೋಡಿ ಅವನ್ ಸಾಕು ರಾಮಾಯಣ ಹುಟ್ಟಿದ್ದು ಹೆಣ್ಣಿನಿಂದ, ಮಹಾಭಾರತ ಹುಟ್ಟಿದ್ದು ಹೆಣ್ಣಿನಿಂದ, ಕವನ ಹುಟ್ಟಿದ್ದು ಹೆಣ್ಣಿನಿಂದ, ಕದನ ಹುಟ್ಟಿದ್ದು ಹೆಣ್ಣಿನಿಂದ. ಆ ಬ್ರಹ್ಮ ಹೆಣ್ಣನ್ನು ಸೃಷ್ಟಿಸಬೇಕಾದ್ರೆ ಅವಳಿಗೊಂದು ವಿಶಿಷ್ಟವಾದ ಸ್ಥಾನ ಬೇಕೆಂದುಕೊಂಡನೋ ಏನು. ಅದಕ್ಕಾಗಿ ಅವಳ ಸೊಂಟಕ್ಕೆ ಸೌಂದರ್ಯ ಕೊಟ್ಟ, ಅವಳ ಕಂಠಕ್ಕೆ ಮಾಧುರ್ಯವನಿಟ್ಟ, ಎದೆಯ ಮೇಲೆ 2 ಕುಚಗಳ ಕುಣಿತವನಿಟ್ಟ, ಕುಚಗಳ ಕುಣಿತಕ್ಕೆ ಮರುಳಾಗುವ ಮನಸ್ಸನಿಟ್ಟ. ಕವಿತಾ, ಅದೇನು ನಿನ್ನ ಚಿತ್ತ ಚೋರ ಸೌಂದರ್ಯ, ಅದೇನು ನಿನ್ನ ಗಾಢ ಗಂಧರ್ವಗಳ ಮಾಧುರ್ಯ. ಶೃಂಗಾರದ ಸಿಲಿಯಂತೆ ಬಂಗಾರದ ಬೆಲೆಯೊಂದಿಗೆ ಗಿರಿಗಗನದಂತೆ ಪ್ರಚೋದಿಸುವ ನಿನ್ನ ಮೈಮಾಟಕ್ಕೆ ಆ ಘೋರ ಘೋರ ಋಷಿಮುನಿಗಳು ತಲೆಬಾಗಲೇಬೇಕು ಅಂತ ಚೆಲುವನಿರ. ಬ್ರಹ್ಮ ಅದು ಯಾವ ಮತ್ತು ಬರುವ ಭಕ್ತಿ ಸೇದಿ ನಿನ್ನನ್ನು ಭೂಮಿಗೆ ಬಿತ್ತಿದನೋ ನಾನಂತಯನ. ನನ್ನ ಕನಸಿನ ಲೋಕ, ನನ್ನ ಪ್ರೇಮ ಪಾಕ ಭೂಮಿ ತುಳುಕದಂತೆ ಭಾಸವಾಗುತ್ತದೆ. ಕವಿತಾ, ಅಪರ ಆಸ್ತಿ ಅಂತಸ್ತನ್ನು ಹೊಂದಿದ ಪ್ರೇಮ ಚೆಲುವನಿನ
ನಿನ್ನ ಗಂಧ ಮಕರಂದ ಭರಿತ ನಗುಸು ಅಂದ ಯಾವ ಗಳಿಗೆಯಲ್ಲಿ ನನ್ನ ಅಂಗೈಯರ ಮನೆಯಲ್ಲಿ ಸೇರುವುದೋ ನನ್ನ ಮನ ಚಿಂತನೆಗೊಳ್ಳುತ್ತದೆ. ಕವಿತಾ, ನಿನ್ನ ಸುಂದರವಾದ ಸುಮಧುರವಾದ ನಿನ್ನ ಕೋಮಲವಾದ ದೇವನ್ನು ನನಗೆ ಅರ್ಪಿಸಿದ. ನನ್ನನ್ನು ತೃಪ್ತಿಗೊಳಿಸುವ ಬಾ ಕವಿತಾ, ನನ್ನನ್ನು ತೃಪ್ತಿಗೊಳಿಸುವ. ಒತ್ತು ನೆತ್ತಿಗೇರಿದರು, ಒತ್ತು ನೆತ್ತಿಗೇರಿದ್ರೆ ಕೆಲಸದ ಆಳುಗಳು ಇನ್ನುವರೆಗೆ ಆದರೂ ಬರ್ತಾ ಇಲ್ಲ. ಅಣ್ಣ ಬೇರೆ ಊರಲ್ಲಿಲ್ಲ. ಅದೆಷ್ಟು ಬೇಗನೆ ಕೆಲಸ ಮುಗಿಸಿ ಬೀಜವರಡೆಂದು ಹೇಳಿದ್ರು. ತಮ್ಮ ಚಂದ್ರು ಬರುವ ದಾರಿಯನ್ನು ಕಾಯ್ತಾ ಇರಬಹುದು. ಬೇಗನೆ ಹೋಗಿ ಆಳುಗಳು ಬರುವ ತನಕ ನಾವು ಕಸವನ್ನು ಬಿಡ್ತಾ ಹಾಯ್ ಮಿಸ್ಟರ್ ಸೂರ್ಯ, ಹೇಗಿದ್ದೀಯಾ? ಯಾಕೆ ನಾನು ಯಾರಂತ ಗುರುತು ಸಿಗ್ಲಿಲ್ವೇ? ಗೊತ್ತಾಯ್ತು, ಈ ಊರಿನ ಸಾಹುಕಾರರ ಸೊಸೆ ಎಂದು ಗೊತ್ತಾಯ್ತು. ನೀನು ನನ್ನ ಮೇಲೆ ಮನಸ್ಸು ಮಾಡಿದ್ದಕ್ಕೂ ಬಡಿಸಿಕೊಂಡಿದ್ದು ಗೊತ್ತಾಯ್ತು. ಏನು ಕವಿತವ್ರೆ, ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ತಾನೆ? ಆಸೆ ಆಸೆಯಾಗಿ ಉಳಿದಿರುವಾಗ ಎಲ್ಲಿದೆ ನನ್ನ ಮನಸ್ಸಿಗೆ ನೆಮ್ಮದಿ? ಚೆನ್ನಾಗಿರುವುದಕ್ಕೆ ಮನಸ್ಸಿಟ್ಟ ಹಕ್ಕಿ ನನ್ನಿಂದ ದೂರವಾದ ನಂತರ ಆ ಹಕ್ಕಿಯು ಗೂಡಿಗೆ ಸೇರದೆ ಈ ನಾಡಿಗೆ ಬರದೆ ದೂರ ಹೋಗಿದೆ. ಅಂದರೆ ನೀವೀಗ ಈ ಊರಲ್ಲಿ ಇರಲವೇ? ಇಲ್ಲ ಸೂರ್ಯ, ನನ್ನ ಮುಂದಿನ ಅಭ್ಯಾಸಕ್ಕಾಗಿ ಈ ಊರದಿಂದ ಬಹು ದೂರದ ಊರಿಗೆ ಇದೆ. ರಜೆ ಇದ್ದಾಗ ಮಾತ್ರ ಈ ಊರಿಗೆ ಬಂದು ಹೋಗ್ತಾ ಇದ್ದೇನೆ ಅಷ್ಟೇ. ಎಷ್ಟೇ ಆಗಲಿ ನೀವು ಶ್ರೀಮಂತರ ಸೊಸೆಯಲ್ಲವೇ? ಅದಕ್ಕೆ ನಿಮ್ಮನ್ನು ದೂರದ ಕಾಲೇಜುಗಳಲ್ಲಿ ಹಚ್ಚುತ್ತಾರೆ. ಏನೇ ಆಗಲಿ ಒಟ್ಟಾನಲ್ಲಿ ಚೆನ್ನಾಗಿದ್ರೆ ಸಾಕು. ನಾನಿನ್ನು ಬರುತ್ತೇನೆ, ಹೊಲದಲ್ಲಿ ತುಂಬಾ ಕೆಲಸವಿದೆ. ನಿಲ್ಲು ಸೂರ್ಯ, ನಿಲ್ಲು. 10 ವರ್ಷ ಗತಿಸಿದ್ರು ನೀನು ಕೊಟ್ಟಿರುವ ಕಾಲ್ಗಿಚ್ಚಿ ನನ್ನ ಕಾಲಲ್ಲಿ ಮಿಂಚುತ್ತಾ ಇದೆ. ನಮ್ಮಿಬ್ಬರ ಪ್ರೀತಿಯ ಸಾಕ್ಷಿಯಾಗಿ ಈ ಸುಂದರ ಹೂದೋಟದಲ್ಲಿ ನಕ್ಕು ನಲಿಯೋಣವೇ. ನಿಮ್ಮ ಕೈ ಬರದಿಂದ ನಮ್ಮಿಬ್ಬರ ಹೆಸರು ಮಾಸದಂತೆ ಉಳಿಯುತ್ತದೆ. ನೋಡು, ಅದೆಲ್ಲ ಒಂದು ಕನಸೆಂದು ತಿಳಿದು ನಾವು ತಿಳಿಯದೆ ಈ ವನದಲ್ಲಿ ಬಾಳದ ದಿನಗಳು ಉಳಿದಿಲ್ಲವೆಂದು ತಿಳಿದುಕೊಂಡರೂ ನನಗೂ ನಿಮಗೂ ಯಾವ ರೀತಿಯ ಸಂಬಂಧವೂ ಇಲ್ಲ. ಅಂದ್ರೆ ನಾವಿಬ್ರು ಪ್ರೀತಿ ಮಾಡಿದ್ದು ಕೇವಲ ನಾಟಕನ? ನೀವು ನಕ್ಕು ನಲ್ದಿದ್ದು ಕನ್ಸ? ಹೌದು ಕವಿತಾ, ನಾವು ಪ್ರೀತಿಸಿದ್ದು ಕೇವಲ ನಾಟಕ. ಸ್ಫೋಟಕಂದ ಸಿಡಿಲಿನ ನಿಮ್ಮ ಮಾನವರ ಮನೆತನಕ್ಕೂ ಹಾಗೂ ನಮ್ಮ ಮನೆತನಕ್ಕೂ ರಾಜಿದ್ದಿಯಾಗಿದೆ. ಹೀಗಿರುವಾಗ ನಿಮ್ಮ ಸಂಬಂಧ ಬಳಸುವುದಕ್ಕೂ ನಮ್ಮ ಅಣ್ಣ ಅವಕಾಶ ಕೊಡುವುದಿಲ್ಲ. ಅಣ್ಣ ಅಣ್ಣ ಅಣ್ಣ, ಯಾವಾಗ ನೋಡಿದ್ರು ನಿಮ್ಮ ಜೀವನವನ್ನೇ ನಿಮ್ಮ ಮನೆಗಾಗಿ ದಾರಿ ಹೇಳ್ತಿದ್ದೀರಾ? ನಿಮ್ಮ ಸುಖವನ್ನು ನೀವು ಬಯಸೋದಿಲ್ವೇ? ಅಥವಾ ಮನಸ್ಸಿನಲ್ಲಿ ಹೆಣ್ಣಿಗೆ ಜಾಗವೇ ಇಲ್ವೇ? ಆಸೆ ಇದೆ, ಆದರೆ ನಿನ್ನಂತ ಲಗಮಿಲ್ಲದ ಹೆಣ್ಣಿಗೂ ಆಸೆಗೂ ನನ್ನ ಜೀವನವನ್ನು ನಾಶ ಮಾಡಿಕೊಳ್ಳೋದು ಮನಸ್ಸು ಒಪ್ಪೇ ಇಲ್ಲ ಕವಿತಾ. ನೋಡು ಸೂರ್ಯ, ಪ್ರೀತಿ ಅನ್ನೋದು ಒಂದು ಸಾರಿ ಹುಟ್ಟಿದ ಮೇಲೆ ಮುಗಿಯಿತು. ಕೊನೆವರೆಗೂ ಆ ಪ್ರೀತಿ ಹಾಗೆ ಇರಬೇಕು. ನಿನ್ನ ಮನಸ್ಸಿನಲ್ಲಿ ನನ್ನ ಮೇಲೆ ಪ್ರೀತಿ ಇದೆ, ನೀನು ಗೊತ್ತಿಲ್ಲದಂತೆ ನಟನೆ ಮಾಡ್ತಾ ಇದ್ದೆ ಅಷ್ಟೇ. ಖಂಡಿತವಾಗಲೂ ಇಲ್ಲ. 10 ವರ್ಷದಿಂದ ಮರೆತು ಹೋಯ್ತು ನನ್ನ ನಿನ್ನ ಗೆಳೆತನ. ಅಂದು ನನ್ನ ನಿಮ್ಮ ಮನೆ ತೋಟದ ಮನೆಗೆ ಕರೆದುಕೊಂಡು ಹೋಗಿ ಕಂಠಕ್ಕೆ ಕಟ್ಟಿದ ಬಟ್ಟೆಯನ್ನೇ ಬಿಚ್ಚಿ ದಾನ ತೀರಿಸಿಕೊಳ್ಳುವುದು ಎಂದು ಗೊತ್ತಾಯ್ತು. ನೀನು ಹೊಲಸು ಜಾತಿ ಹೆಣ್ಣು ಎಂದು ನಿನ್ನಂತವಳ ಸಂಘ ಬಯಸಿ ಇಂಗು ತಿಂದು ಮಂಗಾನಾಗಲಾರೆ. ದಯವಿಟ್ಟು ನನ್ನನ್ನು ತಡೆಯಬೇಡ, ನಾನು ಬೇಗನೆ ಹೊಲಕ್ಕೆ ಹೋಗಬೇಕು, ಬಿಡುತ್ತಾರೆ. ಸೂರ್ಯ, ದಯವಿಟ್ಟು ನನ್ನ ತಪ್ಪನ್ನು ಕ್ಷಮಿಸಿಬಿಡು. ಅಂದು ನಾನು ಕುಡಿದ ಕೂಲ್ ಡ್ರಿಂಕ್ಸ್ ನಲ್ಲಿ ಆಲ್ಕೋಹಾಲ್ ಬೆರೆಸಿ ಬೇಕಂತಲೇ ನನ್ನ ಮಾವನವರು ಮಾಡಿದ ನಾಟಕವಿದು. ಇದನ್ನು ನಾನು ನಂಬಬೇಕೆ? ಸೋಗು ಹಾಕಿ ಸೋಭಾಗ ಈಡೇರಿಸಿಕೊಳ್ಳುವ ಮೋಸಗಾತಿ ಮನಸ್ಸು ನಾನು ನಂಬಬೇಕೆ? ಕವಿತಾ, ಉತ್ತಮರ ಮನತನದಲ್ಲಿ ಎಂತವರ ಮಾತನ್ನು ಮೀರಿ ನಡೆದುಕೊಳ್ಳುವನು ನಾನಲ್ಲ. ನಿನ್ನ ಕಣ್ಣೀರಿಗೆ ಕರಗಿ ಮರಗಾಗುವ ಮುಟ್ಟಾಳವೂ ನಾನಲ್ಲ. ಕಷ್ಟ ಎಂದು ಬೇಡಿಕೊಂಡು ಬಂದವರ ಕಣ್ಣೀರು ಒರೆಸೋ
ಈ ನಿಮ್ಮ ದಾನದ ಕೈಗಳಿಂದ ನನ್ನನ್ನು ನಿಮ್ಮ ಅಂತರಾಳದಿಂದ ನನ್ನನ್ನು ಹೊರ ನೂಕ್ಬೇಡಿ. ದಯವಿಟ್ಟು ನನ್ನನ್ನು ನೀವೇ ಕಾಪಾಡಿ. ನಮ್ಮ ಮಾವನವರ ಹಿಂಸೆಯಿಂದ ದಯವಿಟ್ಟು ನನ್ನನ್ನು ನೀವೇ ಕಾಪಾಡಿ. ನಿಮ್ಮ ಕಾಲು ಹಿಡಿದು ಬೇಡ್ಕೊಳ್ತೀನಿ. ಏನು ಮಾಡ್ತೀರಿ ನೀನು? ಎದ್ದೇಳು. ಹೌದು ಸೂರ್ಯ, ನಾನು ನಿಜವಾಗ್ಲೂ ಬದುಕಬೇಕಂದ್ರೆ ನೀನಿಲ್ದೆ ನಾನು ಬದುಕುವುದೇ ಇಲ್ವಾ? ಇದು ಎಂತ ಪರೀಕ್ಷೆ ತಂದೆ ನನಗೆ ನೀನು? ಅಣ್ಣನಿಗೆ ಈ ವಿಷಯವನ್ನು ಹೇಳದೆ ನಾನು ನಿನಗೆ ಹೇಗೆ ಮಾತು ಕೊಡಲಿ? ಅದು ಬೇರೆ, ನೀನು ಆ ದೇವೇಂದ್ರನ ಸೊಸೆ ಎಂದು ಗೊತ್ತಾದರೆ ನಮ್ಮ ಅಣ್ಣ ಒಪ್ಪುವುದಿಲ್ಲ. ಏನು ಮಾಡಲಿ ನಾನು? ಸೂರ್ಯ, ನಿಮ್ಮಣ್ಣನವರು ಒಪ್ಪಿಸುವ ಜವಾಬ್ದಾರಿ ನನ್ನದು. ಅದು ಹೇಗೆ ಸಾಧ್ಯ ಕವಿತಾ? ಇಕ್ಕಟ್ಟಿನಲ್ಲಿ ಸಿಲುಕಿ ನನ್ನ ಕೈಗಳನ್ನು ಕಟ್ಟಿ ಹಾಕಿರುವೆ. ಹೇಗಾದರೂ ಮಾಡಿ ನಮ್ಮ ಅಣ್ಣನನ್ನು ಒಪ್ಪಿಸುವುದು ನನ್ನ ಜವಾಬ್ದಾರಿ. ಹಳೆಯ ನೆನಪುಗಳು ಮತ್ತೆ ಹೊಸತನದಲ್ಲಿ ಪ್ರೀತಿಯಲ್ಲಿ ಶುರು ಮಾಡಿದೆ ನನ್ನ ನಿನ್ನ ಭಾಗ್ಯದ ದೇವತೆ. ಇದೇ ಸಂತೋಷಕ್ಕೆ ಒಂದು ಏನಾದರೂ ಸಿರಿಮುತ್ತು ನೀಡಿ. ಸೂರ್ಯ, ನಿಮ್ಮ ಇಷ್ಟದಂತೆ ಆ